ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಹರೀಶ್. ಇಲ್ಲಿವರೆಗೂ ನಾವು ಏನು ದ್ವಿತೀಯ ಪಿ ಯು ಸಿಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ವಿ. ಈಗ ಕೊನೆಯದಾಗಿ ನಿಮಗಿರ್ತಕ್ಕಂಥದ್ದು ವ್ಯಾಕರಣಾಂಶಗಳು. ವ್ಯಾಕರಣದಲ್ಲಿ ಗ್ರಾಮರಲ್ಲಿ ನಿಮಗೆ 16 ಅಂಕಗಳು ನಿಮಗೆ ಭಾಷಾಭ್ಯಾಸದಲ್ಲಿ ಕೇಳಲಾಗ್ತದೆ. ಆ ಭಾಷಾಭ್ಯಾಸದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತ ನಾನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಸಮಾನಾರ್ಥಕ ಇರ್ಬೋದು, ಅಥವಾ ನಾನಾರ್ಥಕ ಪದಗಳನ್ನ ಬರೆಯಿರಿ ಅಂತ ಕೊಡ್ಬೋದು, ಅಥವಾ ತತ್ಸಮ ತದ್ಭವ ಬರೆಯಿರಿ ಅಂತ ಕೊಡ್ಬೋದು, ಅಥವಾ ವಿಭಕ್ತಿ ಪ್ರತ್ಯಯಗಳನ್ನ ಗುರುತಿಸಿ ಬರೆಯಿರಿ ಅಂತ ಕೊಡ್ಬೋದು, ಅಥವಾ ಕಾಲಸೂಚಕ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೊಡ್ಬೋದು, ಅಥವಾ ನಿಷೇಧಾರ್ಥಕಗಳನ್ನು ಬರೆಯಿರಿ ಅಂತ ಕೊಡ್ಬೋದು, ಅಥವಾ ಕ್ರಿಯಾಧಾತುಗಳನ್ನು ಗುರುತಿಸಿ ಅಂತ ಕೊಡ್ಬೋದು, ಅಥವಾ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೊಡ್ಬೋದು. ಇಷ್ಟರಲ್ಲಿ ಯಾವುದಾದ್ರೂ ನಿಮಗೆ 6 ಪ್ರಶ್ನೆಗಳನ್ನು ಬರೆಯಿರಿ ಅಂತ ಕೊಡ್ತಾನೆ. ಇದರಲ್ಲಿ ಬರೀಬೇಕಾಗಿರ್ತಕ್ಕಂಥದ್ದು ನೀವು 4 ಪ್ರಶ್ನೆಗಳು. ಅವನು ಕೊಟ್ಟಿರೋದು 6 ಪ್ರಶ್ನೆ ಕೊಟ್ಟಿರ್ತಾನೆ. 4 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಆವಾಗ 8 ಅಂಕಗಳಾಗ್ತದೆ. ಪ್ಲಸ್ ಪ್ರಬಂಧ ಮತ್ತು ಪತ್ರಲೇಖನಕ್ಕೆ 8, ಒಟ್ಟು 16 ಅಂಕಗಳು ಇರ್ತದೆ. ಇದನ್ನು ನೀವು ತುಂಬ ಸೂಕ್ಷ್ಮವಾಗಿ ಬರೀಬೇಕಾಗ್ತದೆ. ಯಾಕೆಂದರೆ ಒಂದು ಪದ ತಪ್ಪರಿದ್ರೆ 1 ಅಂಕ ಹೋಯ್ತು. ಅದೇ ಒಂದು ಪದ ಸರಿ ಬರೆದ್ರೆ 1 ಅಂಕ ನಿಮಗೆ ಸಿಗ್ತದೆ. ಹಾಗಾಗಿ ನಿಮಗೆ ಈಗ 79 ಬಂದಿರ್ತದೆ ಅಂದ್ಕೊಳ್ಳಿ, 80 ಬೇಕು ಅಂದರೆ ಇದೇ ಭಾಷಾಭ್ಯಾಸದಲ್ಲಿ ನಿಮಗೆ ಹೋಗ್ತಕ್ಕಂಥದ್ದು. ಹಾಗಾಗಿ ಈ ಭಾಷಾಭ್ಯಾಸದ ಪ್ರಶ್ನೆಗಳನ್ನು ನೀವು ಸೂಕ್ತವಾದ ಉತ್ತರಗಳಿಂದ, ಸರಿಯಾದ ಉತ್ತರಗಳಿಂದ ಬರೀಲೇಬೇಕು. ಇದನ್ನು ನೀವು ಅಭ್ಯಾಸ ಮಾಡಲೇಬೇಕು. ಇದನ್ನು ನೀವು ನಮ್ಮ ಶಿಕ್ಷಣ ಇಲಾಖೆ ಬಿಟ್ಟಿರ್ತಕ್ಕಂತಹ ಪ್ರಶ್ನಾಕೋಶದಲ್ಲಿ ಈ ಎಲ್ಲ ಪ್ರಶ್ನೆಗಳು ಇದ್ದಾವೆ. ಇವನ್ನ ನೀವು ಗಮನಿಸ್ತಾ ಹೋಗೋಣ. ಇವಾಗ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ನಿಮಗೆ ಆಯ್ದ ಸಮಾನಾರ್ಥಕ ಪದಗಳನ್ನ ಬರೆಯಿರಿ ಅಂತ ಕೊಡ್ತಾನೆ. ಸಮಾನಾರ್ಥಕ ಪದ ಬರೆಯಿರಿ ಅಂತ ಕೊಟ್ಟರೆ ನಿಮಗೆ ಆವಾಗ ನೀವು ಉದಾಹರಣೆಗೆ ಸಮುದ್ರ ಅಂತ ಕೊಟ್ಟಾಗ ಸಾಗರ, ಅಬ್ದಿ, ಆಮೇಲೆ ಸಲೀಲ, ನೀರು, ಜಲ, ಸಮಾನಾರ್ಥಕ ಪದ ಬರೆಯಿರಿ ಅಂತ ಕೊಟ್ಟಾಗ ನೀವು ಸಮುದ್ರ ಅಂತ ಪ್ರಶ್ನೆ ಕೊಟ್ಟಿದ್ರೆ ಸಮುದ್ರಕ್ಕೆ ಸಾಗರ, ಅಬ್ದಿ, ಕಡಲು ಯಾವುದಾದ್ರೂ 2 ಪದವನ್ನು ಬರೀಬೇಕು. ಸಲೀಲ ಅಂತ ಕೇಳಿದ್ರೆ ನೀರು, ಜಲ ಅಂತ ಬರೀಬೇಕು. ಇಲ್ಲಿ ನೀವು ಇವಾಗ ಸಾಗರ ಅಂತ ಪದ ಬರೆದಿರೋದನ್ನ ತಪ್ಪು ಬರೆದ್ರೆ ಇಲ್ಲಿ ನೀರು ಅನ್ನೋ ಪದ ಬಿಟ್ಟು ನೀರು ಅನ್ನೋ ಪದ ಬಿಟ್ಟು ಬೇರೆ ಪದ ಬರೆದ್ರೆ ಅವಾಗ ಅದು ತಪ್ಪಾಗ್ತದೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ಇವೆರಡೂ ಪದಗಳು ಸರಿಯಾಗಿರಬೇಕು, ಜೊತೆಗೆ ಈ 2 ಪದಗಳು ಸರಿಯಾಗಿರಬೇಕು. ಆವಾಗಲೇ ನಿಮಗೆ 2 ಅಂಕಗಳು ಸಿಗ್ತವೆ. ಇಲ್ಲ ಅಂದರೆ ಇದು ಸಂಪೂರ್ಣವಾಗಿ ತಪ್ಪಾಗ್ತದೆ. ಒಂದು ಪದ ಸರಿ ಬರೆದು ಇನ್ನೊಂದು ಪದ ತಪ್ಪು ಬರೆದ್ರೆ ಅದು ಪೂರ್ತಿ ತಪ್ಪು ಅಂತಾನೆ. ಹಾಗಾಗಿ ನೀವು ಸಮಾನಾರ್ಥಕ ಪದ ಬರೀಬೇಕಾದ್ರೆ ಲೆಸ್ ದೆನ್ ಹಾಕೊಂಡು ಬರೀರಿ. ಜೊತೆಗೆ ನಾನಾರ್ಥಕ ಪದ ಬರೀಬೇಕಾದ್ರೂ ಲೆಸ್ ದೆನ್ ಹಾಕೊಂಡು ಬರೀರಿ. ಸ್ಫುರಿಸು, ಮಿಂಚು, ಹೊಳೆ, ಮೂಡು, ಉದಯಿಸು. ಸಮುದ್ರ, ಕಡಲು, ಸಾಗರ, ಅಬ್ದಿ, ಜಲದಿ, ನಿರಿದಿ, ವಾರಿದಿ, ಅಂಬುದಿ. ಕರ್ತವ್ಯ, ಮಾಡಲೇಬೇಕಾದ ಕೆಲಸ, ಕಾಯಕ, ಕರ್ಮ. ಭೂಮಿ, ಧರೆ, ಇಳೆ, ಪೃಥ್ವಿ, ವಸುಂಧರೆ. ತಾಳ್ಮೆ, ಸಹನೆ, ಸಮಾಧಾನ, ಸೈರಣೆ. ಸಲಿಲ, ನೀರು, ಜಲ, ಉದಕ. ವಕ್ತ್ರ, ಮುಖ, ವದನ, ಮೋರೆ, ಆನನ. ನೀಲಿರಾಗ, ಸ್ಥಿರವಾದ ಪ್ರೀತಿ, ಶಾಶ್ವತವಾದ ಪ್ರೀತಿ, ಆಕಾಶವಾದಷ್ಟು ವಿಶಾಲವಾದ ಮನಸ್ಸು. ಪರಾಭವ, ಸೋಲು, ಅಪಜಯ. ಕಡುಪು, ಪರಾಕ್ರಮ, ಶೌರ್ಯ. ಡಂಬಕ, ದೃಢಭಕ್ತಿ ಇಲ್ಲದವನು, ಬೂಟಾಟಿಕೆ, ನಯವಂಚಕ. ಹಂದೆ, ಹೇಡಿ, ಅಂಜುಬುರುಕ, ಪುಕ್ಕಲ. ನಂಜು, ವಿಷ, ಪಾಷಾಣ, ಗರಳ. ಸೂರ್ಯ, ರವಿ, ಭಾಸ್ಕರ, ದಿನಕರ, ನೇಸರ, ದಿನಪ, ಭಾನು. ದೀಪ, ಹಣತೆ, ಪ್ರಣತಿ, ಜ್ಯೋತಿ. ಗೃಹ, ಮನೆ, ಆಲಯ, ನಿವಾಸ, ಸದನ. ಹರಿ, ವಿಷ್ಣು, ನಾರಾಯಣ, ಶ್ರೀಕೃಷ್ಣ. ಕುಂದು, ತೊಂದರೆ, ಕೆಡಕು, ಕುಗ್ಗು, ಬಾಡು. ಮೊರೆ, ಬೇಡು, ಗೋಳಿಡು, ಆರ್ತನಾದ. ಕತಿ, ಕೋಪ, ಮುನಿಸು. ಚಿತ್ತ, ಮನಸ್ಸು, ಬುದ್ಧಿ, ಬಗೆ.
ಕಾಂತೆ ಪತ್ನಿ, ಹೆಂಡತಿ, ಪ್ರಿಯೆ, ಮನದಂಗಿ, ಅರ್ಧಾಂಗಿ. ಕಾಲ ಸಮಯ, ಹೊತ್ತು, ವೇಳೆ. ಗಂಡ ಪತಿ, ವಲ್ಲಭ, ಪ್ರಾಣಕಾಂತ. ಧರೆ ಭೂಮಿ, ಇಳೆ, ವಸುದೆ. ಕುಸುಮ ಹೂ, ಸುಮ, ಪುಷ್ಪ. ಕರ್ಮ ಕೆಲಸ, ಕಾರ್ಯ. ಭಿನ್ನಾಣ ಬೆಡಗು, ಜಂಬ, ಒಯ್ಯಾರ, ವನಪು. ಕುನ್ನಿ ಶ್ವಾನ, ಶುನಕ, ನಾಯಿಮರಿ. ದೇಹ ಕಾಯ, ಶರೀರ. ಸರ್ಪ ಹಾವು, ಉರಗ, ಫಣಿ. ಬಂಗಾರ ಚಿನ್ನ, ಸುವರ್ಣ, ಹೇಮ. ಸ್ಥಿರ ಶಾಶ್ವತ, ಸದಾ. ಪುತ್ಥಳಿ ಗೊಂಬೆ, ವಿಗ್ರಹ. ಮರ ತರು, ವೃಕ್ಷ, ವಿದ್ರುಮ. ಅಟ್ಟ ಮಹಡಿ, ಮೇಲುಪ್ಪರಿಗೆ. ಮಾಗು ಹಣ್ಣಾಗು, ಪರಿಪಕ್ವವಾಗು. ಮಿಂದು ಸ್ನಾನ ಮಾಡು, ಜಳಕ ಮಾಡು, ಶುಚಿಯಾಗು. ಹಣತೆ ದೀಪ, ಜ್ಯೋತಿ, ಪ್ರಣತಿ. ಸಂತೈಸು ಸಮಾಧಾನಿಸು, ಸಾಂತ್ವನ ಪಡು. ತಾರೆ ಚುಕ್ಕಿ, ನಕ್ಷತ್ರ. ತಮ ಕತ್ತಲೆ, ಅಂಧಕಾರ. ಮಾಹೆ ತಿಂಗಳು, ಮಾಸ. ಇಷ್ಟು ನಿಮಗೆ ಸಮಾನಾರ್ಥಕ ಪದಗಳಿರ್ತವೆ. ಈ ಸಮಾನಾರ್ಥಕ ಪದಗಳಲ್ಲೇ ನಿಮಗೆ ಯಾವುದಾದ್ರೂ 2 ಪದಗಳನ್ನ ಕೊಡ್ತಾನೆ. 3 ಪದಗಳನ್ನ ಕೊಟ್ಟಿರ್ತಾನೆ, ಅದರಲ್ಲಿ ನಿಮಗೆ 2 ಪದಗಳನ್ನ ಬರೀಬೇಕು. ಮುಂದೆ ತತ್ಸಮ, ತದ್ಭವ. ತತ್ಸಮ ಅಂದರೆ ಸಂಸ್ಕೃತ ಪದಗಳು. ತದ್ಭವ ಅಂದರೆ ಕನ್ನಡದ ಪದಗಳು. ತತ್ಸಮ ಅದಕ್ಕೆ ಸಮ. ತದ್ಭವ ಅಂದರೆ ಅದರಿಂದ ಹುಟ್ಟಿದ್ದು. ಭವ ಅಂದರೆ ಹುಟ್ಟೋದು ಅಂತ. ಸಂಸ್ಕೃತ ಪದಗಳಿಂದ ಹುಟ್ಟಿರ್ತಕ್ಕಂಥವು ಯಾವ್ಯಾವು? ಭಂಗ ಬನ್ನ, ಧರ ಧರೆ, ಅಗ್ನಿ ಅಗ್ಗಿ, ಕ್ಷಣ ಚಣ, ವೇಷ ವೇಷ, ಶಕಾರ ಸಕಾರ ಆಗ್ತದೆ. ಋತು ರಿತು, ಋಕಾರ ರಾಕಾರ ಆಗ್ತದೆ. ಸಂಸ್ಕೃತ ಸಕ್ಕದ. ವಿಜಾತಿ ಸಂಯುಕ್ತಾಕ್ಷರಗಳು ಸಜಾತಿ ಸಂಯುಕ್ತಾಕ್ಷರ ಆಗ್ತವೆ. ನಿದ್ರಾ ನಿದ್ದೆ, ವಿಜಾತಿ ಸಂಯುಕ್ತಾಕ್ಷರ ಸಜಾತಿ ಸಂಯುಕ್ತಾಕ್ಷರ. ವಿದ್ಯೆ ಬಿಜ್ಜೆ, ಇದು ವಿಜಾತಿ ಸಜಾತಿ. ಪಂಕ್ತಿ ಹಂತಿ, ಪಕಾರ ಹಕಾರ ಆಗ್ತದೆ. ಕಸ್ತೂರಿ ಕತ್ತೂರಿ. ಚಂದ್ರ ಚಂದಿರ. ಏನು ಒತ್ತಕ್ಷರಗಳು ವಿಸ್ತೀರ್ಣದಿಂದ ಕೂಡಿರ್ತವೆ. ಪಕ್ಷಿ ಹಕ್ಕಿ, ವಿಜಾತಿ ಸಂಯುಕ್ತಾಕ್ಷರ ಸಜಾತಿ ಸಂಯುಕ್ತಾಕ್ಷರ ಆಗೋದು. ಭೂಮಿ ಭುವಿ. ಶಯ್ಯ ಸಜ್ಜೆ. ವಸತಿ ಬಸದಿ. ಇಲ್ಲಿ ಬಸತಿ ಅಂತ ಬರೀಬಾರ್ದು, ಬಸದಿ. ಯಂತ್ರ ಜಂತ್ರ. ಆಶ್ಚರ್ಯ ಅಚ್ಚರಿ. ಯಶ ಜಸ. ನೋಡಿ ಇದೆಲ್ಲ ತುಂಬ ತಪ್ಪು ಮಾಡ್ತೀರ. ಯಶ ಅಂತ ಕೇಳಿದಾಗ ಜಶ ಅಂತ ಬರೀತೀರ, ಜಶ ಅಂತ, ಅದು ತಪ್ಪು. ಜಸ ಯಕಾರ ಜಕಾರ ಆಗ್ತದೆ, ಶಕಾರ ಸಕಾರ ಆಗ್ತದೆ. ಇವು ತತ್ಸಮ ತದ್ಭವದ ನಿಯಮಗಳು. ಆಕಾಶ ಆಗಸ, ಶಕಾರ ಸಕಾರ. ಗ್ರಹ ಗರ. ಪಗೆ ಹಗೆ, ಹಕಾರ ಪಕಾರ, ಪಕಾರ ಹಕಾರ ಆಗೋದು. ಅಕ್ಷರ ಅಕ್ಕರ, ವಿಜಾತಿ ಸಂಯುಕ್ತಾಕ್ಷರ ಸಜಾತಿ ಸಂಯುಕ್ತಾಕ್ಷರ ಆಗ್ತದೆ. ಸಂಸ್ಥೆ ಸಂತೆ. ವೀಧಿ ಬೀದಿ, ವಕಾರ ಬಕಾರ ಆಗೋದು. ಭಿಕ್ಷೆ ಬಿಕ್ಕೆ. ಯಮ ಜವ, ಇದನ್ನು ಕೇಳ್ತಾನೆ, ತುಂಬ ಮುಖ್ಯವೆಲ್ಲನ. ಜವ ಜಮ ಅಂತ ಬರೀತೀರ, ತಪ್ಪು, ಜವ. ಅಮೃತ ಅಮರ್ದು. ಕ್ಷೀರ ಕ್ಷೀರ ಕೀರ. ತ್ಯಾಗ ಚಾಗ. ಪದ್ಮ ಪದುಮ. ಮೃಗ ಮಿಗ. ಶೂನ್ಯ ಸೊನ್ನೆ. ಆಶಾ ಆಸೆ. ವಧ ವಧೆ. ಆಯುಷ್ಯ ಆಯಸ್ಸು. ಬೀರ ವೀರ. ಘೂಕ ಗೂಬೆ ಅಥವಾ ಗೂಗೆ ಯಾವುದಾದ್ರೂ ಬರಿಬೋದು. ಬೀಜ ಬಿತ್ತ. ಶಿರ ಸಿರ, ಶಕಾರ ಸಕಾರ. ಅಟವಿ ಅಡವಿ. ಪ್ರಸಾದ ಹಸಾದ, ಪಕಾರ ಹಕಾರ. ಪ್ರಯಾಣ ಪಯಣ. ಯೋಗಿ ಜೋಗಿ, ಯಕಾರ ಜಕಾರ. ವನ ಬನ, ವಕಾರ ಬಕಾರ. ಐಶ್ವರ್ಯ ಐಸಿರಿ. ಗೆಳತಿ ಕೆಳದಿ. ದರ್ಶನ ದರುಶನ. ಪಶು ಹಸು. ವಿಸ್ತಾರ ಬಿತ್ತರ. ಸಹಸ್ರ ಸಾಸಿರ. ಯುಗ ಜುಗ. ಉತ್ಸಾಹ ಉಕ್ಯವ. ರಾಮ ರಾಮ. ಮುಖ ಮೊಗ. ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳಾಗ್ತವೆ. ಪರೀಕ್ಷಿಸು ಪರೀಕ್ಷಿಸು, ಒತ್ತಕ್ಷರಗಳು ಕೆಲವೊಂದು ಸಲ ಬಿಟ್ಟು ಹೋಗ್ತವೆ. ದೃಷ್ಟಿ ದಿಟ್ಟಿ, ವಿಜಾತಿ ಸಂಯುಕ್ತಾಕ್ಷರ ಸಜಾತಿ ಆಗೋದು. ರಾಜ ರಾಯ, ಯಕಾರ ಜಕಾರ ಆಗೋದು. ಆರ್ಯ ಅಜ್ಜ. ವಸತಿ ಬಸದಿ. ಆಚಾರ್ಯ ಆಚಾರಿ. ಭಂಗ ಬನ್ನ. ಲಕ್ಷ್ಮಿ ಲಕುಮಿ. ಕಾವ್ಯ ಕಬ್ಬ. ಗೃಹ ಗುಹೆ. ಧ್ವನಿ ದನಿ. ಭೃಂಗ ದುಂಬಿ. ಶಬ್ದ ಶಬುದ. ಸ್ನೇಹ ನೇಹ. ಶ್ರೀ ಸಿರಿ. ಉದ್ಯೋಗ ಉಜ್ಜುಗ. ಇಷ್ಟು ನಿಮಗೆ ತತ್ಸಮ ತದ್ಭವದ ಪದಗಳು. ಇದರಲ್ಲೇ ಯಾವುದಾದ್ರೂ 3 ಪದಗಳನ್ನ ಕೊಟ್ಟು ನಿಮಗೆ ತತ್ಸಮ ತದ್ಭವ ಪದ ಬರೆಯಿರಿ ಅಂತ ಕೊಡ್ತಾನೆ. ತತ್ಸಮ ಅಂದರೆ ಸಂಸ್ಕೃತ ಪದಗಳು, ತದ್ಭವ ಅಂದರೆ ಕನ್ನಡದ ಪದಗಳು ಅಷ್ಟೇ.
ತದ್ಭವ ಕೇಳಿದ್ರೆ ತತ್ಸಮ ಬರೀಬೇಕು, ತತ್ಸಮ ಕೇಳಿದ್ರೆ ತದ್ಭವ ಕೊಟ್ಟು ತದ್ಭವ ಬರೀರಿ ಅಂದರೆ ತದ್ಭವ ಬರೀಬೇಕು. ಇಷ್ಟು ಪದಗಳಲ್ಲಿ ಯಾವುದಾದ್ರೂ 3 ಪದಗಳಿರ್ತವೆ. ಕರೆಕ್ಟಾಗಿ ಇವನ್ನೇ ಓದ್ಕೊಳ್ರಿ. ಮುಂದಿನ ಭಾಗ ಗುಣವಾಚಕಗಳು ಅಂದರೆ ಗುಣವನ್ನು ಸೂಚಿಸ್ತಕ್ಕಂಥವು. ವಕ್ತ್ರಪದ್ಮ, ಬಾಡಿದ ವಕ್ತ್ರಪದ್ಮೆಯನ್ನು ಯಾರು ನೋಡ್ತಾನೆ? ರಾವಣ. ಅದು ವಕ್ತ್ರಪದ್ಮ. ಇಲ್ಲಿರ್ತಕ್ಕಂಥ ಗುಣವಾಚಕ ಪದ್ಮ ಅಂದರೆ ತಾವರೆ, ತಾವರೆಯಂತಹ ಮುಖವುಳ್ಳವಳು ಮಂಡೋದರಿ ಅಂತ. ಪೊಲ್ಲವಾರ್ತೆ, ಪೊಲ್ಲ ಅಂದರೆ ಕೆಟ್ಟ, ಪೊಲ್ಲ. ಮಂಗಳಲಿಂಗ, ಮಂಗಳ. ಲಘುವರ್ತನ, ಲಘು. ಕುಜನರು, ಕು ಅಷ್ಟೇ ಬರಿಬೇಕು, ಕುಜನರು ಕು. ದುರ್ಜನರು ದುರ್ ಅಂತ ಬರೀಬೇಕು. ಅಪ್ರತಿಮಮಲ್ಲ, ಅಪ್ರತಿ. ಹೆಮ್ಮರ ಅಂದರೆ ಹಿರಿದು, ಹೆಮ್ಮರ ಅಂದರೆ ದೊಡ್ಡದಾದ ಮರ ಅಂತ ಬರೆಯೋದು, ಹೆಮ್ಮ ಅಂತ ಬರೆಯೋದು ತಪ್ಪು, ಹಿರಿದು ಅಂತಲೇ ಬರೀಬೇಕು. ಕುಜನರಿಗೆ ಕು ಅಷ್ಟೇ ಬರೀಬೇಕು. ಜನರು ಎಂತರು ಕುಜ, ಕು ಅಂದರೆ ಕೆಟ್ಟವರು ಅಂತ. ಹಡೆದವ್ವ, ಹಡೆದ. ತುಂಬಿಬಾಳು, ತುಂಬಿ. ಗಟ್ಟಿಪಾದ, ಗಟ್ಟಿ. ಹಿತವಚನ, ಹಿತ. ಕಲಿಭೀಮ, ಕಲಿ. ಕಡು ಪಾಪ, ಕಡು. ದುರ್ಗಂಧ, ದುರ್. ದುರ್ಜನ, ದುರ್. ರಸಬಳ್ಳಿ, ರಸ. ಹುಸಿನಿದ್ದೆ, ಹುಸಿ. ಎಡಗಣ್ಣು, ಎಡ. ದೂರದೃಷ್ಟಿ, ದೂರ. ಕಿರುಹಾದಿ, ಕಿರು. ನಸುಮಿಸುಕು, ನಸು. ಕೆಳಹೊಟ್ಟೆ, ಕೆಳ. ಹಾಡು ಹಕ್ಕಿ, ಹಾಡು. ಸ್ವಚ್ಛ ಸಮುದ್ರ, ಸ್ವಚ್ಛ. ಶುದ್ಧ ನೀರು, ಶುದ್ಧ. ಇಷ್ಟು ನಿಮಗೆ ಗುಣವಾಚಕಗಳನ್ನು ಕೇಳ್ತಾನೆ. ಇದರಲ್ಲಿ ಯಾವುದಾದ್ರೂ 3 ಪದಗಳನ್ನ ಕೊಟ್ಟು ಬರೆಯಿರಿ ಅಂತ ಕೊಡ್ಬೋದು. ಕರೆಕ್ಟಾಗಿ ನೋಡ್ಕೋಬೇಕು. ಮುಂದಿನ ಭಾಗ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ ಅಂತ ಕೊಡ್ತಾನೆ. ಪ್ರಥಮ ವಿಭಕ್ತಿ ಹೊಸಗನ್ನಡದಲ್ಲಿ ಹೂ. ಉದಾಹರಣೆಗೆ ರಾಮನು. ಪ್ರಥಮ ವಿಭಕ್ತಿ ಹಳಗನ್ನಡದಲ್ಲಿ ಅರ್ಧ ಅಕ್ಷರ. ಉದಾಹರಣೆಗೆ ರಾಮಂ. ದ್ವಿತೀಯ ವಿಭಕ್ತಿ ಹೊಸಗನ್ನಡ ಅನ್ನು, ರಾಮ. ಉದಾಹರಣೆಗೆ ರಾಮನನ್ನು. ಹಳಗನ್ನಡದಲ್ಲಿ ರಾಮನಂ. ತೃತೀಯ ಇಂದ. ಹಳಗನ್ನಡದಲ್ಲಿ ಇಂದಂ, ಹಿಂದೆ. ಉದಾಹರಣೆಗೆ ರಾಮನಿಂದ, ರಾಮನಿಂದಂ. ಚತುರ್ಥಿ ಗೆ ಕೆ. ಹಳಗನ್ನಡದಲ್ಲೂ ಅವೇ, ಹೊಸಗನ್ನಡದಲ್ಲೂ ಅವೇ. ಉದಾಹರಣೆಗೆ ರಾಮನಿಗೆ. ಮುಂದಿಂದು ಪಂಚಮಿ, ದೆಸೆಯಿಂದ. ಹೊಸಗನ್ನಡ ಪದ. ರಾಮನ ದೆಸೆಯಿಂದ ನನಗೆ ಒಳ್ಳೆಯದಾಯಿತು ಅಂದ. ಅತ್ತಣಿಂ, ಹಳಗನ್ನಡ. ರಾಮನತ್ತಣಿಂ. ಬೇಕಾದ್ರೆ ನಿಮ್ಮ ಹೆಸರು ಬೇಕಾದ್ರೆ ಸೇರಿಸ್ಕೋಬೋದು. ಹರೀಶನಂ, ಹರೀಶನ ಅತ್ತಣಿಂ, ಹರೀಶನ, ಹರೀಶನು. ಇವನು ಬೇಕಾದರೆ ಸೇರಿಸ್ಕೊಂಡು ಬರೀಬೋದು. ಷಷ್ಠಿ ಆ. ಹೊಸಗನ್ನಡ. ಉದಾಹರಣೆಗೆ ರಾಮನ. ಹಳಗನ್ನಡದಲ್ಲೂ ಆನೆ, ರಾಮನ. ಸಪ್ತಮಿ ಅಲ್ಲಿ, ಇಲ್ಲಿ. ರಾಮನಲ್ಲಿ. ಹಳಗನ್ನಡದಲ್ಲಿ ಒಳ್, ರಾಮ. ಉದಾಹರಣೆಗೆ ರಾಮನೊಳ್. ಸಂಬೋಧನಾ ಆ, ಎ, ಇರ. ಅವನೇ, ಅವನೇ, ರಾಮನೇ. ಇವೆಲ್ಲ ಸಂಬೋಧನಕ್ಕೆ ಬರ್ತವೆ. ಇಷ್ಟು ನಿಮಗೆ 8 ವಿಭಕ್ತಿ ಪ್ರತ್ಯಯಗಳು ಬರ್ತವೆ. ಈ ವಿಭಕ್ತಿ ಪ್ರತ್ಯಯಗಳ ಉದಾಹರಣೆಗೆ ರಾಮನಂ ಅಂತ ಕೊಟ್ಟರೆ ದ್ವಿತೀಯ ಅಂತ ಬರೀಬೇಕು. ಅಥವಾ ಹರೀಶನತ್ತಣಿಂ ಅಂತ ಕೊಟ್ಟರೆ ಇದರಲ್ಲಿ ಅತ್ತಣಿಂ ಪಂಚಮಿ. ಇದೇ ಥರನೇ ಬರೀಬೇಕು. ಇವಾಗ ನಿಮಗೆ ಗುರುತಿಸಿ ಅಂತನಾದರೂ ಕೇಳ್ಬೋದು, ಬರೆಯಿರಿ ಅಂತನಾದರೂ ಕೇಳ್ಬೋದು. ಅದಕ್ಕೆ ನೀವು ಎರಡನ್ನೂ ಬರೆದಿರ್ರಿ. ಅತ್ತಣಿಂ ಅನ್ನೋದು ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಬರ್ತೈತೆ ಅಂತ ಬ್ರಾಕೆಟಲ್ಲಿ ಹಾಕಿ ಬರೀರಿ. ಆ ಪದಗಳು ಯಾವ್ಯಾವು ಅಂದರೆ ಇಲ್ಲೂ ಕೆಲವು ನಿಮ್ಮ ಪ್ರಶ್ನಾಕೋಶದಲ್ಲಿ ಕೊಟ್ಟಿದ್ದಾನೆ. PU ಮಂಡಳಿಯಿಂದ ಕೆಲವಂ ಇದು ಪ್ರಥಮ ವಿಭಕ್ತಿ ಪ್ರತ್ಯಯ. ಯಮ ಸುತಂಗೆ ಚತುರ್ಥಿ. ಧರೆಯೋಳ್ ಒಳ್ ಸಪ್ತಮಿ. ಮನೆಯೋಳ್ ಸಪ್ತಮಿ. ಬೆಳ್ನುಡಿಯೋಳ್ ಸಪ್ತಮಿ. ಜಗತ್ರಳಯದೋಳ್ ಸಪ್ತಮಿ. ಸಲೀಲಂ ಪ್ರಥಮ. ವಲ್ಲಭನ ಷಷ್ಠಿ. ಗದ್ಯದೋಳ್ ಸಪ್ತಮಿ. ಮನೋರಮೆಯಂ ಪ್ರಥಮ. ವರ್ಷಕಾಲದೋಳು ಅಥವಾ ವಾತ್ಸಾಯನಂಗೆ ವರ್ಷದ ಕಾಲದೋಳ್ ಸಪ್ತಮಿ. ಇವರಂ ದ್ವಿತೀಯ. ಧುರದೋಳ್ ಸಪ್ತಮಿ. ದುರ್ಜನನಿಗೆ ಚತುರ್ಥಿ. ಗಿಣಿಯತ್ತಣಿಂ ಪಂಚಮಿ. ರನ್ನವಣಿಯಂ ಪ್ರಥಮ. ವಾತ್ಸಾಯನಂಗೆ ಚತುರ್ಥಿ. ರಾಮನಿಂ ಪ್ರಥಮ. ಬಲ್ಲವರಿಂದ ಇಂದ ತೃತೀಯ. ಅರಮನೆಯಿಂ ಇಂ ತೃತೀಯ. ಸೀತೆಯಂ ಸೀತೆಯಂ ಅರ್ಧಾಕ್ಷರ ಪ್ರಥಮ. ನಲ್ಗತೆಯಂ ಪ್ರಥಮ. ಹೊಸಗನ್ನಡದಲ್ಲಿ ಅಂಧಕನು ಉ ಪ್ರಥಮ. ಗುರುವಿಗೆ ಚತುರ್ಥಿ. ಮಂತ್ರಿಯು ಉ ಪ್ರಥಮ. ಇವೆಲ್ಲವನ್ನು ನೀವು ಗಮನಿಸ್ತಾ ಹೋಗಬೇಕು. ಇಷ್ಟು ನಿಮಗೆ ಇದರಲ್ಲೇ ಯಾವುದಾದ್ರೂ 3 ಪದಗಳನ್ನ ಕೊಟ್ಟು ವಿಭಕ್ತಿ ಪ್ರತ್ಯಯಗಳನ್ನ ಬರೆಯಿರಿ ಅಂತ ಕೊಡ್ತಾನೆ.
ಮುಂದಿಂದು ನಿಷೇಧಾರ್ಥಕ ಪದಗಳು. ನೋಡಿದಳು, ನೋಡಳು, ಇಲ್ಲಿ ನೋಡುವುದಿಲ್ಲ ಅಂತ ಬರೆಯಂಗಿಲ್ಲ, ಇದು ತಪ್ಪು, ನಿಷೇಧಾರ್ಥಕ ಆಗಲ್ಲ. ಅಲ್ಲಿ ಕೇಳಿರೋ ನಿಷೇಧಾರ್ಥಕ ನೋಡಿದಳು, ನೋಡಳು. ನೋಡುವರು, ನೋಡರು. ತರುವರು, ತರರು. ಹಾಡುವನು, ಹಾಡನ್ನು. ಹಾಡುವುದಿಲ್ಲ, ಹೋಗುವುದಿಲ್ಲ, ಬರುವುದಿಲ್ಲ ಅಂತ ಬರೆಯಂಗಿಲ್ಲ, ಅವು ನಿಷೇಧಾರ್ಥಕಕ್ಕೆ ಬರಲ್ಲ. ನಿಷೇಧಾರ್ಥಕ ಅಂದರೆ ಇವೇನೆ. ಆಡಿತು, ಆಡದು. ಹೋಗುವಿರಿ, ಹೋಗರು. ಕೇಳುವರು, ಕೇಳರು. ತಿನ್ನುವಳು, ತಿನ್ನಳು. ತಿನ್ನುವನು, ತಿನ್ನನು. ತಿನ್ನುವುದು, ತಿನ್ನದು. ಹಾಡುವೆ, ಹಾಡನು. ನೋಡುವುದು, ನೋಡರು. ನೋಡುವಳು, ನೋಡರು. ನೋಡಳು. ನೋಡುವುದು, ನೋಡದು. ನೋಡುವರು, ನೋಡರು. ಕರೆಯಿತು, ಕರೆಯರು. ಮರೆಯುವೆ, ಮರೆಯನು. ತಿನ್ನು, ತಿನ್ನ. ನೋಡಿ, ಇಂಥವನ್ನು ನಿಮಗೆ ತುಂಬ ಮುಖ್ಯವಾಗಿ ಕೇಳ್ತಾನೆ. ತಿನ್ನುವನು, ತಿನ್ನ. ತಿನ್ನು, ತಿನ್ನ. ಹೋಗುವುದು, ಹೋಗದು. ನೋಡುವಳು, ನೋಡಳು. ತಿಂದಿತು, ತಿನ್ನದು. ಬರುತ್ತಾರೆ, ಬರರು ಅಥವಾ ಬಾರರು. ಮಾಡುವೆ, ಮಾಡೆ. ಹೋಗಳು, ಹೋಗುವಳು, ಹೋಗಳು. ನಿಲ್ಲುವುದು, ನಿಲ್ಲದು. ಕರೆಯುವುದು, ಕರೆಯರು. ಬರೆಯುವನು, ಬರೆಯನು. ಇಷ್ಟು ನಿಮಗೆ ನಿಷೇಧಾರ್ಥಕ ಪದಗಳನ್ನ ಕೊಡ್ತಾನೆ. ಇಷ್ಟನ್ನು ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸ್ಕೋಬೇಕಾಗ್ತದೆ. ಯಾಕೆಂದರೆ ಒಂದೊಂದು ಪದ ಬರೆದ್ರೆ ನಿಮಗೆ ಇಲ್ಲಿ ಒಂದೊಂದು ಅಂಕಗಳು ಸಿಗ್ತಾ ಹೋಗ್ತವೆ. ಹಾಗಾಗಿ ಮುಂದಿನ ಭಾಗ ಕ್ರಿಯಾಪದಗಳ ಧಾತುವನ್ನು ಗುರುತಿಸಿ ಅಂತ ಕೊಡ್ತಾನೆ. ಮೂಲ ಧಾತು ಅಂದರೆ ಏನು, ಮೂಲ ಪದವನ್ನು ನಾವಿಲ್ಲಿ ಬರಿಬೇಕಾಗ್ತದೆ. ಒಂದು ಕ್ರಿಯೆಯ ಪದವನ್ನು ಕೊಟ್ಬಿಟ್ಟು ನಿಮಗೆ ಮೂಲವನ್ನು ಗುರುತಿಸಿ. ಧಾತು ಅಂದರೆ ಇನ್ನೇನಿಲ್ಲ, ಮೂಲ ಪದ ಅಂತ ಅಷ್ಟೇ. ಓದಿದನು, ಓದು ಅನ್ನೋದು ಮೂಲ. ಅಲ್ಲಿ ಅವನು ಓದುತ್ತಾಳೆನೋ ಏನು ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಓದು ಅನ್ನೋದಲ್ಲಿ ಮೂಲ. ಅಲ್ಲಿ ಕ್ರಿಯೆ ಏನು ನಡೆಯೋದಕ್ಕೆ ಕ್ರಿಯೆ ಯಾವುದದು ಮೂಲ, ಓದು ಅನ್ನೋದಷ್ಟೇ. ತಿಂದನು, ತಿನ್ನು. ಬಂದವು, ಬರು. ನಿಂತರು, ನಿಲ್ಲು. ಹಾಡುವಳು, ಹಾಡು. ತೋರಿಸು, ತೋರು. ಕುಡಿಸು, ಕುಡಿ. ನಲಿಯುತ್ತಾ, ನಲಿ. ಕಟ್ಟಿಸು, ಕಟ್ಟು. ಓಡುವರು, ಓಡು. ಬೀಸುತ್ತಿತ್ತು, ಬೀಸು. ಕೇಳಿದಾಗ ಹೇಳಿದಾಗ ಹೇಳು. ನೋಡಿದನು, ನೋಡು. ಬರೆಯುವಳು, ಬರೆ. ಕಲಿಯುವರು, ಕಲಿ. ಹೋದರು, ಹೋಗು. ಹೋಯಿತು, ಹೋಗು. ಅಳುತ್ತಿತ್ತು, ಅಳು. ಬಾರಿಸುವಳು, ಬಾರಿಸು. ನುಡಿಸುವಳು, ನುಡಿಸು. ಕೇಳಿದರು, ಕೇಳು. ಇಷ್ಟು ನಿಮಗೆ ಧಾತುವನ್ನು ಗುರುತಿಸಿ ಅಂತ ಪ್ರಶ್ನೆಗಳನ್ನ ಕೇಳ್ತಾನೆ, ಪದಗಳನ್ನ ಕೊಟ್ಟು. ಇದರಲ್ಲಿ ಯಾವುದಾದ್ರೂ ಪದಗಳು 3 ಪದಗಳನ್ನ ಕೊಟ್ಟು ಬರೆಯಿರಿ ಅಂತ ಕೊಟ್ಟಾಗ ಹಿಂಗೆ ಈ ರೀತಿಯಾಗಿ ಮೂಲ ಪದವನ್ನು ನೀವಲ್ಲಿ ಬರೆದಾಗ ಅದೇ ಕ್ರಿಯಾ ಧಾತು. ಧಾತು ಅಂದ್ರೇ ಮೂಲ ಪದ ಅಂತ. ಆಮೇಲೆ ಕಾಲಸೂಚಕ ಪದಗಳನ್ನ ಬರೆಯಿರಿ ಅಂತ ಕೊಡ್ತಾನೆ. ಇಷ್ಟು ಪದಗಳಲ್ಲಿ ನಿಮಗೆ ಯಾವುದಾದ್ರೂ 3 ಪದವನ್ನು ಕೊಟ್ಟು ಕಾಲಸೂಚಕಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೊಡ್ಬೋದು. ಇಲ್ಲಿ ಮುಖ್ಯವಾಗಿ ದ ಬಂದರೆ ಅದು ಭೂತಕಾಲ. ಉತ್ತ ಬಂದರೆ ಅದು ಭವಿಷ್ಯತ್ ವರ್ತಮಾನ ಕಾಲ. ಸರಿ. ವಾ ಉವ ಬಂದರೆ ಅದು ಭವಿಷ್ಯತ್ ಕಾಲ ಆಗ್ತದೆ. ದಾ ಬಂದರೆ ಭೂತಕಾಲ. ಉತ್ತ ಅಂತ ಬಂದರೆ ವರ್ತಮಾನ ಕಾಲ. ವಾ ಉವ ಅಂತ ಬಂದರೆ ಭವಿಷ್ಯತ್ ಕಾಲ. ಈಗ ಓದವು ದಾ ಬಂದೈತಿಲ್ಲಿ, ಇದು ಭೂತಕಾಲ. ಹಾಡಿದಳು, ಇದು ಭೂತಕಾಲ. ತಿಂದನು, ಭೂತ. ಓದರು, ಭೂತ. ಕೇಳಿದನು, ಭೂತ. ತಿನ್ನುತ್ತಾನೆ, ಇಲ್ಲೇನು ಬಂದ್ಬಿಡ್ತು, ಉತ್ತ ಅಂತ ಬಂತು. ಆವಾಗ ಉತ್ತ ಅಂದರೆ ಯಾವುದು, ವರ್ತಮಾನ. ಇದು ಕಾಲಸೂಚಕ. ಕರೆಯುವರು, ವಾ ಬಂತು, ಭವಿಷ್ಯತ್. ಓದಿದರು, ದಾ ಬಂತು, ಭೂತ. ನೋಡಿದಳು, ದಾ ಬಂತು, ಭೂತ. ಕುಣಿವರು, ವಾ ಬಂತು, ಭವಿಷ್ಯತ್. ಬಂದಿತು, ದಾ ಭೂತ. ಮಾಡುತ್ತಾರೆ, ಇಲ್ಲಾಲೆ ಉತ್ತ ಬಂತು, ವರ್ತಮಾನ. ಬರುವವು, ವಾ ಭವಿಷ್ಯತ್. ಓಡಿದರು, ದ ಭೂತ. ಕಟ್ಟುವರು, ವಾ ಭವಿಷ್ಯತ್. ಬಂದರು, ದ ಭೂತ. ಬರುತ್ತಾರೆ, ಉತ್ತ ವರ್ತಮಾನ. ಓದುವಳು, ವಾ ಭವಿಷ್ಯತ್.
ನೋಡಿತು ಭೂತ. ನಗುವರು ಭವಿಷ್ಯತ್. ಬಂದಿತು ಭೂತ. ಬರುತ್ತಿದ್ದರು ವರ್ತಮಾನ. ಕುಣಿಯುತ್ತದೆ ವರ್ತಮಾನ. ಹೋಗುತ್ತಾಳೆ ವರ್ತಮಾನ. ಬರೆದನು ಭೂತ. ಇಷ್ಟು ನೀವು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಈಗ ಒಂದು ಪದ ಕೊಟ್ಟಿದ್ದಾನೆ ಹೋದವು ಅಂತ. ಇವಾಗ ನೀವು ದ ಭೂತಕಾಲ ಇಷ್ಟನ್ನು ನೀವು ಉತ್ತರವಾಗಿ ಬರೆಯಿರಿ. ಅವಾಗ ನಿಮಗೆ ಅನುಕೂಲ ಆಗ್ತದೆ. ಓದವು ದ ಅನ್ನೋದು ಭೂತಕಾಲ ಕಾಲಸೂಚಕ ಪ್ರತ್ಯಯ. ಈ ರೀತಿಯಾಗಿ ಬರೆದ್ರೆ ನಿಮಗೆ ಅಂಕಗಳು ಹೆಚ್ಚು ಹೆಚ್ಚು ಸಿಗ್ತಾ ಹೋಗ್ತವೆ. ಮುಂದಿನ ಭಾಗ ನಾನಾರ್ಥಕ ಪದಗಳು. ಸಮಾನಾರ್ಥಕ ಅಥವಾ ನಾನಾರ್ಥಕ ಎರಡೂ ಕೇಳಲ್ಲ. ಸಮಾನಾರ್ಥಕ ಕೇಳ್ಬೋದು, ಇಲ್ಲ ನಾನಾರ್ಥಕ ಕೇಳ್ಬೋದು. ಯಾವುದನ್ನು ಕೇಳ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನಾನಾರ್ಥಕ ಪದಗಳು ಯಾವ್ಯಾವು ಅಂತ ಗಮನಿಸ್ತಾ ಹೋಗೋಣ. ಸುಳ್ಳು ಅಂದರೆ ಸರದಿ ಸಮಯ. ಸುಳ್ಳು ಅಂದರೆ ಅರ್ಥ ಸರದಿ ಸಮಯ. 3 ಸುಳ್ಳು ಶಾಂತಿ ಜನಭವನಂ ಏನು ಸುತ್ತುವರೆದು ರಾವಣ ಬರ್ತಾನೆ ಅಂತ. ರಾಗ ಪ್ರೀತಿ ಬಣ್ಣ. ಕರ ಅಂದರೆ ಕೈ ತೆರಿಗೆ. ಕಳೆ ಕಸ ಅಥವಾ ಕಾಂತಿ. ಬಗೆ ದ್ರೋಹ ವಿಧ. ಗಂಡ ಪತಿ ಇನ್ನೊಂದರ್ಥ ಅಪಾಯ. ದೊರೆ ರಾಜ ಸಿಗು. ಅರ್ಥ ಶಬ್ದದ ಅಭಿಪ್ರಾಯ ಇನ್ನೊಂದರ್ಥ ಹಣಕಾಸು. ಹತ್ತಿ ಅಂದರೆ ಅರಳೆ. ಮೇಲೇರು ಅಂತ. ಏರಿ ಕೆರೆಯ ದಂಡೆ ಉರಿಸುವಂತ. ತೊರೆ ನದಿ ತ್ಯಜಿಸು. ಲಘು ಹಗುರ ಚಿಕ್ಕದು. ನೆನೆ ಸ್ಮರಿಸು ಹೊದ್ದೆ. ಗುರು ದೊಡ್ಡದು ಬೋಧಕ. ಬೋಧಕ. ನರ ಅಂದರೆ ಮನುಷ್ಯ ರಕ್ತನಾಳ. ಹರಿ ಅಂದರೆ ತಿಳಿ ವೈರಿ. ಮಡಿ ಅಂದರೆ ನಿರ್ಮಲ ಸಾವು. ತೆರ ಅಂದರೆ ರೀತಿ ದಂಡ. ರಸ ಅಂದರೆ ದ್ರವ ರುಚಿ ಅಥವಾ ಸಾರ. ಪರಿ ಅಂದರೆ ರೀತಿ ಕ್ರಮ. ಕೊನೆ ಅಂದರೆ ತುದಿ ಅಥವಾ ಮರದ ರೆಂಬೆ. ನಾರು ಅಂದರೆ ಎಳೆ ಅಥವಾ ವಾಸನೆ. ನೆರೆ ಅಂದರೆ ಅಕ್ಕಪಕ್ಕ ಅಥವಾ ಪ್ರವಾಹ. ಹೊಳೆ ಅಂದರೆ ನದಿ ಇನ್ನೊಂದರ್ಥ ಕಾಂತಿ. ಎಡೆ ಅಂದರೆ ಅವಕಾಶ ನೈವೇದ್ಯ. ಗುಡಿ ಅಂದರೆ ಬಾವುಟ ದೇವಾಲಯ. ಕಲಿ ಅಂದರೆ ಯುಗ ಅಥವಾ ತಿಳಿ ಅಥವಾ ವೀರ. ಮರ್ಯಾದೆ ಅಂದರೆ ಎಲ್ಲೆ ಅಥವಾ ಗೌರವ ಮಿತಿ. ಅಡಿ ಅಂದರೆ ಪಾದ ಅಳತೆ ಕೆಳಗೆ. ಮುಡಿ ಅಂದರೆ ಕೇಶ ತಲೆಯಲ್ಲಿಡು. ಬಟ್ಟೆ ಅಂದರೆ ದಾರಿ ವಸ್ತ್ರ. ಉಸಿರು ಅಂದರೆ ಹೇಳು ಪ್ರಾಣವಾಯು. ಹಿಡಿ ಅಂದರೆ ಮುಷ್ಟಿ ಕಾವು ಆಕ್ರಮಣ. ಹದ್ದು ಅಂದರೆ ಪಕ್ಷಿ ಎಲ್ಲೆ ಅಥವಾ ಮಿತಿ. ಕಂದ ಅಂದರೆ ಮಗು ಛಂದಸ್ಸು. ಕವಿ ಅಂದರೆ ಆವರಿಸು ಕಬ್ಬಿಗ. ಹೊತ್ತು ಅಂದರೆ ಸಮಯ ಭಾರ. ಮುನಿ ಅಂದರೆ ಕೋಪ ಋಷಿ. ಪಡೆ ಅಂದರೆ ಸೈನ್ಯ ದಕ್ಕಿಸು. ಅರಸು ಅಂದರೆ ರಾಜ ಹುಡುಕು. ಆಳು ಅಂದರೆ ಆಡಳಿತ ಸೇವಕ. ನಡು ಅಂದರೆ ಮಧ್ಯ ಇನ್ನೊಂದರ್ಥ ಸೊಂಟ. ಹಿಂಡು ಅಂದರೆ ಗುಂಪು ಇಚುಕು. ಇಷ್ಟು ನಿಮಗೆ ನಾನಾರ್ಥಕ ಪದಗಳನ್ನ ಕೇಳ್ತಾನೆ. ಇದರಲ್ಲಿ ಯಾವುದಾದ್ರೂ 3 ಪದಗಳು ನಿಮಗೆ ನಾನಾರ್ಥಕ ಪದಗಳು ಬರ್ತವೆ. ಇವನ್ನು ನೀವು ಸೂಕ್ತವಾದ ಉತ್ತರದಿಂದ ಬರಿಬೇಕು. ಈ ನಾನಾರ್ಥಕ ಪದ ಬರಿಬೇಕಾದ್ರೂ ಲೆಸ್ ದೆನ್ ಹಾಕೊಂಡು ಒಂದು ಪದವನ್ನು ಬರಿಬೇಕು ಮೇಲೆ ಕೆಳಗೊಂದು. ಈಗ ಸುಳ್ಳು ಅಂದರೆ ಸರದಿ. ಸಮಯ. ಆಮೇಲೆ ಗುರು ಶಿಕ್ಷಕ ಅಥವಾ ಬೋಧಕ ಅಥವಾ ದೊಡ್ಡದು. ಈ ಎರಡೂ ಪದಗಳನ್ನು ಇಲ್ಲಿ ಸರಿಯಾದ ಉತ್ತರಗಳಿಂದನೇ ಇರಬೇಕು. ಒಂದು ವೇಳೆ ನೀವು ಈ ಒಂದು ಪದ ಸರಿ ಬರೆದು ಇನ್ನೊಂದು ಪದ ತಪ್ಪು ಬರೆದ್ರೆ ಅದು ಸಂಪೂರ್ಣವಾಗಿ ತಪ್ಪೇ. ಇದಕ್ಕೆ ಅಂಕ ಸಿಗೋದಿಲ್ಲ.
ಈ ಪದಕ್ಕೆ 1 ಅಂಕ, ಈ ಪದಕ್ಕೆ 1 ಅಂಕ, ಅಲ್ಲಿಗೆ ಒಟ್ಟು 2 ಅಂಕ. 3 ಪದಗಳನ್ನ ಕೊಟ್ಟಿರ್ತಾನೆ. ಆ 3 ಪದಗಳನ್ನ ನೀವು ಸೂಕ್ತ ಸರಿಯಾದ ಉತ್ತರವನ್ನು ಬರೀಲೇಬೇಕು. ಈ ರೀತಿಯಾಗಿ ಸುಳ್ ಸರದಿ, ಇನ್ನೊಂದು ಅರ್ಥ ಸಮಯ, ಈ ರೀತಿಯಾಗಿ ಲೆಸ್ ದೆನ್ ಹಾಕೊಂಡು ಬರೀರಿ. ಒಂದು ಪದ ಸರಿ ಬರೆದು ಇನ್ನೊಂದು ಪದ ತಪ್ಪರಿದ್ರೆ ಅದು ತಪ್ಪೇ. ಹಾಗಾಗಿ ಇಲ್ಲಿ ಉತ್ತರವನ್ನು ಸರಿಯಾಗಿ ನೀವು ಬರೀಲೇಬೇಕು. ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಇದನ್ನು ನಿಮ್ಮ ತಲೆಯಲ್ಲಿನಲ್ಲಿ ಪರೀಕ್ಷೆ ಬರೀಬೇಕಾದ್ರೆ ಇರಬೇಕು. ಇಷ್ಟು ನಿಮಗೆ ನಾನಾರ್ಥಕ ಪದಗಳನ್ನ ಬರೆಯಿರಿ ಅಂತ ಪ್ರಶ್ನೆಗಳನ್ನ ಕೇಳ್ತಾನೆ. ಈ ಪದಗಳನ್ನ ನೀವು ನೋಡಿಕೊಂಡು ಓದ್ಕೊಂಡು ಮುಂದಿನ ಭಾಗ ನಿಮಗೆ ಸ್ವಂತ ವಾಕ್ಯದಲ್ಲಿ ಪ್ರಶ್ನೆಗಳನ್ನ ಕೊಡ್ಬೋದು. ಯಾವುದು ಜೋಡು ನುಡಿ ಪದಗಳನ್ನಾದರೂ ಕೊಡ್ಬೋದು, ದ್ವಿರುಕ್ತಿ ಪದಗಳನ್ನಾದರೂ ಕೊಡ್ಬೋದು, ಅಥವಾ ಅನುಕರಣವ್ಯ ಪದಗಳನ್ನಾದರೂ ಕೊಡ್ಬೋದು. ಸ್ವಂತ ವಾಕ್ಯವನ್ನು ಒಂದು ಕರ್ತೃ ಕರ್ಮ ಕ್ರಿಯಾಪದಗಳು ಇಷ್ಟನ್ನು ಒಳಗೊಂಡಂತೆ ಒಂದು ವಾಕ್ಯವನ್ನು ಬರೀಬೇಕಾಗ್ತದೆ. ಅದಾದಮೇಲೆ ನಿಮಗೆ ಪ್ರಬಂಧದಲ್ಲಿ ಕೇಳುವಂತಹ ಪ್ರಶ್ನೆಗಳಿರ್ತವೆ. ಆ ಪ್ರಬಂಧದಲ್ಲಿ ಕೇಳುವಂತಹ ಪ್ರಶ್ನೆಗಳು ನಿಮಗೆ ಮುಖ್ಯವಾಗಿ ಈ 30 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳನ್ನ ಕೇಳ್ಬೋದು. ಆದರೆ ಯಾವ ಪ್ರಶ್ನೆ 2 ಕೇಳ್ತಾನೆ ಅಂತ ಯಾರ ಕೈಲಿ ಹೇಳೋಕ್ಕಾಗೋದಿಲ್ಲ. ಅದನ್ನು ಪ್ರಶ್ನೆ ಪತ್ರಿಕೆ ತಯಾರು ಮಾಡೋನು ಅಷ್ಟೇ ಗೊತ್ತಿರ್ತದೆ. ಹಾಗಾಗಿ ಇಷ್ಟನ್ನು ನೀವು ಒಂದು ಸಲ ಓದ್ಕೊಂಡು ಹೋದರೆ ಸೂಕ್ತ. ಒಂದು ಮತದಾನದ ಜಾಗೃತಿ. ಒಬ್ಬ ವ್ಯಕ್ತಿ ಮತದಾನ ಮಾಡಬೇಕು ಅಂತಂದರೆ ಅವನಿಗೆ ಎಷ್ಟು ವರ್ಷ ವಯಸ್ಸಾಗಬೇಕು? 18 ವರ್ಷ ಆದಮೇಲೆ ಮತದಾನವನ್ನು ಮಾಡೋದಕ್ಕೆ ಅರ್ಹ. ಯಾರ್ಯಾರಿಗೆ ಮತದಾನ ಮಾಡಬಹುದು? ಅವಾಗ ರಾಷ್ಟ್ರಪತಿಗೆ ನಾವು ಅದು ಮತದಾನ ಮಾಡೋಕ್ಕಾಗಲ್ಲ ಅಲ್ವಾ? ಅದೇ ರೀತಿಯಾಗಿ ನಾವು ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸ್ತೀವಿ. ಆಮೇಲೆ ಪ್ರತಿನಿಧಿಗಳು ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡ್ತಾರೆ. ಈ ಥರದ ಮತದಾನದ ಬಗ್ಗೆ ಜಾಗೃತಿ. ಜೊತೆಗೆ ಮತದಾನ ಅನ್ನೋದು ಇತ್ತೀಚೆಗೆ ಏನಾಗ್ತಾ ಐತೆ, ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಲ್ವಾ? ಹಣವನ್ನು ತೆಗೆದುಕೊಂಡು ಮತದಾನವನ್ನು ಮಾಡ್ತಕ್ಕಂಥದ್ದು, ಈ ರೀತಿಯಾದ ವಿಚಾರಗಳನ್ನು ನೀವು ಮತದಾನದ ಬಗ್ಗೆ ಬರೀಬೇಕಾಗುತ್ತೆ. ಯಾಕೆಂದರೆ ನಾವು ಮತ ಹಾಕಬೇಕಾದ್ರೆ ಹಣವನ್ನು ತೆಗೆದುಕೊಂಡಿಲ್ಲ ಅಂದರೆ ಸರಿಯಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತೀವಿ. ಆವಾಗ ನಮಗೆ ಸರಿಯಾದ ಆಡಳಿತ ಸಿಗ್ತದೆ. ಇಲ್ಲ ನಾವು ದುಡ್ಡು ತಗೊಂಡು ನಾವೇನು ಓಟನ್ನು ಹಾಕಿದ್ರೆ, ಮತವನ್ನು ಚಲಾವಣೆ ಮಾಡಿದ್ರೆ, ಆವಾಗ ಅಲ್ಲಿ ಆಯ್ಕೆ ಆಗ್ತಕ್ಕಂಥ ಪ್ರತಿನಿಧಿಗಳು ಸರಿಯಾಗಿರಲ್ಲ. ಆವಾಗ ದುರಾಡಳಿತ ಅನ್ನೋದು ನಡೀತದೆ. ಹಾಗಾಗಿ ಒಂದು ದೇಶ, ಒಂದು ನಾಡು, ಒಂದು ಊರು ಚೆನ್ನಾಗಿರಬೇಕು, ಒಳ್ಳೆ ಆಡಳಿತ ಬೇಕು ಅಂದರೆ ಮತದಾನ ಮಾಡುವಾಗಬೇಕಾದ್ರೆ ಒಬ್ಬ ಪ್ರಜೆ ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಗಾಗಿ ಮತದಾನದ ವಿಚಾರಗಳನ್ನು ನೀವಿಲ್ಲಿ ಬರೀಬೇಕಾಗ್ತದೆ. ಮೊದಲನೇದಾಗಿ ಏನಿತ್ತು, 21 ವರ್ಷ ಇತ್ತು. ಅದನ್ನು 1968ರಲ್ಲಿ ರಾಜೀವ್ ಗಾಂಧಿ ಅವರು ಏನು ಮಾಡಿದ್ರು, 18 ವರ್ಷಕ್ಕೆ ಇಳಿಸಿದ್ರು. ಈ ಥರದ ವಿಚಾರಗಳನ್ನು ನೀವು ಮತದಾನದ ವಿಚಾರಕ್ಕೆ ಬರೀಬಹುದು. ಆ ಪ್ರಬಂಧವನ್ನು ಬರೀಬೇಕಾದ್ರೆ ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರ, ಈ ರೀತಿ ಇದನ್ನು ನೀವು ಬರ್ದೇನೆ ಬರೀಬೇಕು. ಪೀಠಿಕೆಗೆ ಮತದಾನ ಅಂದರೆ ಏನು ಅನ್ನೋದನ್ನು ಪೀಠಿಕೆನಲ್ಲಿ ಬರೆದು ಒಂದು 4-5 ಲೈನು. ವಿಷಯ ನಿರೂಪಣೆ, ಏನೆಲ್ಲ ಉಪಯೋಗ ಇದೆ, ಏನೆಲ್ಲ ದುರಾಡಳಿತಗಳು ಇತ್ತೀಚೆಗೆ ನಡೀತಾ ಇದ್ದಾವೆ ಅದನ್ನು ವಿಷಯ ವಿವರಣೆಗೆ ಹಾಕ್ಬಿಟ್ಟು ಒಂದು ಪೇಜು ವಿಷಯ ವಿವರಣೆ. ಆಮೇಲೆ ಉಪಸಂಹಾರ ಒಂದು 5-6 ಲೈನು. ಅಂದರೆ ಮತದಾನವನ್ನು ನಾವು ಯಾವ ರೀತಿ ಜಾಗೃತಿಯನ್ನು ಮೂಡಿಸಬಹುದು ಅನ್ನೋದನ್ನು ಉಪಸಂಹಾರಕ್ಕೆ ಬರೆದ್ರೆ, ಇಷ್ಟು ನೀವು ಪ್ರಬಂಧ ಬರೆದ್ರೆ ಅದಕ್ಕೆ 4 ಅಂಕಗಳು ಸಿಗ್ತದೆ. ಎರಡನೇದು ತ್ಯಾಜ್ಯ ವಸ್ತುಗಳ ಪುನರ್ಬಳಕೆಯ ಅಗತ್ಯತೆ. ಇವತ್ತು ನಾವು ತ್ಯಾಜ್ಯ ವಸ್ತುಗಳೇನು ಪ್ಲಾಸ್ಟಿಕ್ ಅಂತ ಬಳಸ್ತಾ ಇದ್ದೀವಿ, ಅದು ನಮ್ಮ ಪರಿಸರದ ಮೇಲೆ ತುಂಬ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಜೊತೆಗೆ ನಮ್ಮ ಆರೋಗ್ಯಕ್ಕೂ ಅದು ಹಾನಿಯನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಈ ಥರ ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ಮತ್ತೆ ಬಳಸ್ತಾ ಹೋದಾಗ ನಮಗೆ ಪರಿಸರದಲ್ಲೂ ಕೂಡ ಹಾನಿಯನ್ನು ಉಂಟಾಗೋದನ್ನು ತಡೆಗಟ್ಟಬಹುದು ಅಲ್ವಾ? ಈ ಥರದ ವಿಚಾರಗಳನ್ನು ನೀವು ಬರೀಬೇಕಾಗ್ತದೆ. ಯಾಕೆಂದರೆ ಸಮುದ್ರದ ನೀರನ್ನು ಕೂಡ ಇವತ್ತು ಸಿಹಿ ನೀರಿಯಾಗಿ ಪರಿವರ್ತಿಸುವಂಥ ಟೆಕ್ನಾಲಜಿಗಳು ಬಂದಿದ್ದಾವೆ. ಜೊತೆಗೆ ನದಿಯ ನೀರನ್ನು ಕಲುಷಿತಗೊಂಡಿರ್ತಕ್ಕಂಥದ್ದನ್ನು ಶುದ್ಧಿ ಮಾಡುವಂಥ ಟೆಕ್ನಾಲಜಿನೂ ಕೂಡ ಇವತ್ತು ಬಂದಿದೆ. ಹಾಗಾಗಿ ತ್ಯಾಜ್ಯ ವಸ್ತುಗಳನ್ನು ಅಂದರೆ ವೇಸ್ಟೇಜು, ನಾವು ಯಾವುದಾದ್ರೂ ವಸ್ತುಗಳನ್ನ ಬಳಸಿ ಬಿಸಾಕ್ತೀವಲ್ವ, ಆ ಥರದ ವಸ್ತುಗಳನ್ನ ಪುನಃ ನಾವು ಅವನ್ನು ಮರು ಉತ್ಪಾದನೆ ಮಾಡ್ತಕ್ಕಂಥದ್ದು, ರೀಸೈಕಲ್ ಮಾಡ್ತಕ್ಕಂಥದ್ದು. ಈ ಕಾಗದ ನಾವು ಬರೆದು ಬಿಸಾಕ್ತೀವಿ ಒಂದು ಹಾಳೆನ, ಇದನ್ನು ಮತ್ತೆ ಕಾಗದವಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದೇ ತ್ಯಾಜ್ಯ ವಸ್ತುಗಳ ಪುನರ್ಬಳಕೆ. ಈ ಥರದ ವಿಚಾರಗಳನ್ನ ನೀವು ಇಲ್ಲಿ ಈ ಒಂದು ಪ್ರಶ್ನೆಗೆ ಬರೀಬೇಕು. ಆಮೇಲೆ ನೈರ್ಮಲ್ಯ ಕಾಪಾಡುವಲ್ಲಿ ನಾಗರಿಕರ ಪಾತ್ರ. ಒಂದು ಚಾಕ್ಲೇಟ್ ತಿನ್ನೋದು, ಎಲ್ಲಂದ್ರಲ್ಲೇ ರೋಡಲ್ಲಿ ಬಿಸಾಕೋದು, ಒಂದು ಊಟ ಮಾಡೋದು, ಯಾವುದೋ ಒಂದು ತಟ್ಟೆ ತೆಗೆದು, ಒಂದು ಪ್ಲಾಸ್ಟಿಕ್ ತಟ್ಟೆ ತೆಗೆದು ರೋಡಲ್ಲೆಲ್ಲ ರೋಡ್ ಸೈಡಲ್ಲಿ ಬಿಸಾಕೋದು, ವಾಟರ್ ಬಾಟ್ಲು ಒಂದು ನೀರು ಕುಡಿಯೋದು, ಆ ಬಾಟ್ಲನ್ನು ಅಲ್ಲೇ ಬಿಸಾಕೋದು,
ಈ ಥರದ ಏನು ಕಲುಷಿತ ಮಾಡ್ತಾ ಇದ್ದೀವಿ ನಾವು ಇತ್ತೀಚೆಗೆ, ಅವನ್ನು ನಾವು ಕಡಿಮೆ ಸಾಧ್ಯವಾದಷ್ಟು ಕಡಿಮೆ ಮಾಡ್ತಾ ಹೋಗಬೇಕು. ನದಿನಲ್ಲಿ ಸುಮ್ಮನೆ ಹೋಗೋದು, ಏನಂದ್ರಲ್ಲೇ ಬಿಟ್ಟು ಬರೋದು ನದಿ ಒಳಗಡೆ, ಅವಾಗ ನದಿ ನೀರು ಎಷ್ಟು ಕಲುಷಿತ ಆಗ್ತದೆ. ಹಾಗಾಗಿ ನಮ್ಮ ಆರೋಗ್ಯವೇ ಭಾಗ್ಯ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಪರಿಸರನೂ ಅಷ್ಟೇ ಚೆನ್ನಾಗಿರಬೇಕು. ಅದು ನಾಗರಿಕ, ಒಬ್ಬ ಮನುಷ್ಯ ಆದವನು, ಅನಾಗರಿಕರಾದರೆ ಏನೋ ತಪ್ಪು ಮಾಡ್ತಾರೆ ಅನ್ಬೋದು, ನಾಗರಿಕನಾಗೂ ಇಷ್ಟೆಲ್ಲ ನಾನು ತಪ್ಪು ಮಾಡ್ತಿದ್ದೇನೆ ಅಂದರೆ ಅವಾಗ ಆರೋಗ್ಯ ಅನ್ನೋದು ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಆ ವಿಚಾರಗಳನ್ನ ನೀವು ಅಲ್ಲಿ ಬರೀಬೋದು. ಮುಂದಿನ ಪ್ರಶ್ನೆ, ಕನ್ನಡ ಭಾಷೆಯನ್ನು ಸಶಕ್ತಗೊಳಿಸುವಂತಹ ಮಾರ್ಗಗಳು. ಇದ್ರ ಬಗ್ಗೆ ನಾವು ಬೇಕಾದಷ್ಟು ಬರಿಬೋದು. ಯಾಕೆಂದರೆ ಇವತ್ತು ಯಾವುದಾದ್ರೂ ಒಂದು ನಾವು ಮಾಲ್ಗೆ ಹೋದರೆ ಎಂಟ್ರಿ ಅಂತ ಬೋರ್ಡ್ ಇಟ್ಕೊಂಡು ಎಕ್ಸಿಟ್ ಅಂತ ಬೋರ್ಡ್ ಹಾಕಿರ್ತಾನೆ, ಅಲ್ಲಿವರೆಗೂ ನಾವು ಸಂಪೂರ್ಣವಾಗಿ ಇಂಗ್ಲೀಷ್ ಆಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲೂ ಒಳಗಡೆ ಎಷ್ಟೆಲ್ಲ ವಸ್ತುಗಳಿರ್ತವೆ, ನಾನಾ ರೀತಿಯಾದಂಥ ವಸ್ತುಗಳಿರ್ತವೆ. ಅದ್ರ ಮೇಲೂ ಎಲ್ಲ ಬರೀ ಇಂಗ್ಲೀಷ್ನಲ್ಲೇ ನಾಮಫಲಕಗಳನ್ನು ಹಾಕ್ತಕ್ಕಂಥದ್ದು, ಸೂಚನೆಗಳನ್ನು ಕೊಡ್ತಕ್ಕಂಥದ್ದು, ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಕನ್ನಡದ ಬಗ್ಗೆ ನಾವು ನಮ್ಮ ನಾಡು ಕನ್ನಡ ಆಗಿರೋದ್ರಿಂದ ಕನ್ನಡದ ಬಗ್ಗೆ ಅಭಿಮಾನವೂ ಕೂಡ ನಮಗಿರಬೇಕು. ಆ ಕನ್ನಡ ಭಾಷೆಯನ್ನು ನಾವು ಹೇಗೆಲ್ಲ ಬೆಳೆಸಬೇಕು ಅನ್ನೋದನ್ನು ಇಲ್ಲಿ ನಾವು ತಿಳಿಸ್ತಾ ಹೋಗಬೇಕು. ಕನ್ನಡವನ್ನು ಕಟ್ಟುವ ಕೆಲಸ, ಗದ್ಯ ಭಾಗದ ವಿಚಾರಗಳನ್ನ ಓದ್ಕೊಂಡಿದ್ರೆ ಸಂಪೂರ್ಣವಾಗಿ ಬರೀಬೋದು. ಹೆಣ್ಣು ಭ್ರೂಣ ಹತ್ಯೆ, ಪ್ರಥಮ ಪಿಸಿನಲ್ಲಿರ್ತಕ್ಕಂಥ ಭ್ರೂಣ ಹತ್ಯೆ ಪದ್ಯ ಭಾಗದಲ್ಲಿರ್ತಕ್ಕಂಥ ವಿಚಾರಗಳನ್ನ ಬರೀಬೋದು. ಯಾಕೆಂದರೆ ಭಾರತ ಅನ್ನೋದು ಒಂದು ಪುರುಷ ಪ್ರಧಾನ ರಾಷ್ಟ್ರ ಆಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಇಲ್ಲಿ ಯಾವ್ಯಾವ ರೀತಿಯ ಸ್ಥಾನಮಾನಗಳು ಇದ್ವು, ಇವಾಗಿದ್ದಾವೆ ಅನ್ನೋದನ್ನು ನಾವು ಇವಾಗ ನೋಡ್ತಾ ಹೋಗ್ತಾ ಇದ್ದೀವಿ. ಮೊದಲೆಲ್ಲ ದೇವದಾಸಿ ಪದ್ಧತಿ ಇತ್ತು, ಏನು ಜೋಹಾರ್ ಪದ್ಧತಿ ಇತ್ತು, ಸತಿ ಸಹಗಮನ ಪದ್ಧತಿ ಇತ್ತು. ಇವಾಗ ಭ್ರೂಣ ಹತ್ಯೆ ಅನ್ನೋದು ಆಗ್ತಾಯಿದೆ. ಹೆಣ್ಮಕ್ಳು ಹೆಚ್ಚು ಜನಿಸಿದಾಗ ಏನಾಗ್ತಾರೆ, ಅವ್ರನ್ನ ಸಾಕೋದು ಸಲಹೋದು ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಭ್ರೂಣದಲ್ಲಿರಬೇಕಾದ್ರೇ ಮಾತ್ರೆಯನ್ನು ತೆಗೆದುಕೊಂಡು ಅಥವಾ ಇನ್ನೊಂದೇನೋ ಮತ್ತೊಂದನ್ನು ಮಾಡಿಕೊಂಡು ಆ ಮಗುವನ್ನು ಭ್ರೂಣವನ್ನು ಸಾಯಿಸುವಂಥ ಹೀನ ಕೃತ್ಯವನ್ನು ಇತ್ತೀಚೆಗೆ ನಡೀತಾ ಇದ್ದಾವೆ. ಆ ಘಟನೆಗಳು ನಮ್ಮ ಕರ್ನಾಟಕದಲ್ಲೇ ಬೇಕಾದಷ್ಟು ಆಗಿದ್ದಾವೆ. ಅವು ಇತ್ತೀಚೆಗೆ ನಮ್ಮ ಪತ್ರಿಕೆಗಳಲ್ಲೂ ಬರ್ತಾ ಇದ್ದಾವೆ. ಆ ವಿಚಾರಗಳನ್ನು ನೀವು ಇಲ್ಲಿ ಬರೀಬೇಕಾಗ್ತದೆ, ಹೆಣ್ಣು ಭ್ರೂಣ ಹತ್ಯೆ ವಿಚಾರಕ್ಕೆ. ಆಮೇಲೆ ಶಿಕ್ಷಣದಲ್ಲಿ ಏಕರೂಪತೆ. ಇವತ್ತು ಶಿಕ್ಷಣ ಅನ್ನೋದು ಸಾರ್ವತ್ರಿಕ ಆಗಿದೆ ಅಂತ ಹೇಳ್ತಾ ಇದ್ದೀವಿ, ಆದರೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಶಿಕ್ಷಣ ಅನ್ನೋದು ಸಿಗ್ತಾ ಇಲ್ಲ. ದುಡ್ಡಿರೋನು ಪಡ್ಕೊಳ್ತಾ ಇದ್ದಾನೆ, ದುಡ್ಡಿಲ್ಲದೆ ಇರೋನು ಹಾಗೇ ಅನಾಗರಿಕನಾಗಿ ಅಶಿಕ್ಷಣನಾಗಿ ಉಳಿತಾ ಇದ್ದಾನೆ. ಹಾಗಾಗಿ 5 ರೀತಿಯ ವಿಚಾರಗಳನ್ನು ನೀವು ಶಿಕ್ಷಣದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಂತೇಳಿ ಬರ್ತದೆ, ಅದು ವಿಚಾರಗಳನ್ನ ನೀವು ಬರಿತಾ ಹೋಗಬೇಕು. 44 ಸೆಕ್ಷನ್ 44. ಆಮೇಲೆ ಕೃಷಿ ಸಂಸ್ಕೃತಿಯನ್ನು ಉಳಿಸುವಂತಹ ಅಗತ್ಯ. ನಾವು ಒಬ್ಬ ರೈತನಿಗೆ ಇತ್ತೀಚಿನ ದಿನಗಳಲ್ಲಿ ಬೇಡಿಕೆ ಹೆಚ್ಚಿರ್ಬೋದು, ಆದರೆ ಅವನು ಬೆಳೆಯುವಂತಹ ಆಹಾರ ಧಾನ್ಯಗಳಿಗೆ ಬೆಲೆ ಅನ್ನೋದು ಸಿಗ್ತಾ ಇಲ್ಲ. ಹಾಗಾಗಿ ಒಂದು APMC ತರಕಾರಿ ಮಾರುಕಟ್ಟೆಯಲ್ಲಿ ಅವನಿಗೆ ಯಾವ ರೀತಿಯಾದಂತಹ ಗೌರವಗಳಿದ್ದಾವೆ ಆಗಿರ್ಬೋದು, ಅವನು ಬೆಳೆದಂತಹ ಬೆಳೆಗಳಿಗೆ ಬೆಲೆ ಯಾವ ರೀತಿ ಸಿಗ್ತಾ ಇದೆ ಅನ್ನೋದಾಗಿರ್ಬೋದು, ಈ ಥರದ ವಿಷಯಗಳನ್ನ ನೀವು ಇಲ್ಲಿ ಬರೀಬಹುದಾಗ್ತದೆ. ಆದರೆ ಭ್ರಷ್ಟಾಚಾರ ನಿಗ್ರಹದಲ್ಲಿ ಯುವಜನರ ಪಾತ್ರ. ಭ್ರಷ್ಟಾಚಾರದಲ್ಲಿ ಇವತ್ತು ಭಾರತ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು ತುಂಬ ಮುಂಚೂಣಿಯಲ್ಲಿದೆ. ಯಾವುದೇ ಸರ್ಕಾರಿ ಕೆಲಸಗಳು ಆಗಬೇಕು ಅಂದರೆ ಇತ್ತೀಚೆಗೆ ಏನು ಮಾಡಬೇಕು, ನಾವು ಹಣವನ್ನು ಕೊಟ್ಟು ಭ್ರಷ್ಟಾಚಾರದಲ್ಲಿ ತೊಡಗೊಳಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಏನು ಲೋಕಾಯುಕ್ತ ಅಂತ ಒಂದು ಸಂಸ್ಥೆ ಇದೆ, ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದಕ್ಕೆ ಅಂತಲೇ ಉಟ್ಕೊಂಡಿರ್ತಕ್ಕಂಥ ಸಂಸ್ಥೆ ಅದು ಇತ್ತೀಚೆಗೆ ಎಷ್ಟು ಮಟ್ಟಿಗೆ ಕೆಲಸವನ್ನು ಮಾಡ್ತಾ ಇದೆ, ಎಷ್ಟು ಜನರು ಏನೇನೋ ಸಿಗಾಕೊಳ್ತಾ ಇದ್ದಾರೆ, ಅವೆಲ್ಲ ವಿಚಾರಗಳನ್ನ ನೀವು ಈ ಭ್ರಷ್ಟಾಚಾರದಲ್ಲಿ ನಿಗ್ರಹದಲ್ಲಿ ಯುವಜನರ ಪಾತ್ರವನ್ನು ಬರೀಬೇಕಾಗ್ತದೆ. ಯಾಕಂದರೆ ಯುವಜನ ತಲೆ ಕೆಡಿಸ್ಕೊಂಡ್ರೆ ಇವೆಲ್ಲವನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಭಾರತದಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಯುವ ಸಮೂಹ. ಹಾಗಾಗಿ ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ಮಹಾತ್ಮ ಗಾಂಧಿ. ಏನು NREG ಕೆಲಸಗಳು ಅಂತ ಪಂಚಾಯತಿನಲ್ಲಿ ಬರ್ತವೆ, ಅವು ಆಗಿರ್ಬೋದು. ಮಹಾತ್ಮ ಗಾಂಧಿ ಏನು ಪಂಚಾಯತ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು, ಗ್ರಾಮ ಪಂಚಾಯತ್ ಎನ್ನುವಂಥದ್ದನ್ನು, ಅವೆಲ್ಲ ವಿಚಾರಗಳನ್ನ ಬರೀಬೇಕಾಗ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ರಾಜಕೀಯದಲ್ಲಿ ಭಾಗವಹಿಸಬೇಕು, ಆಡಳಿತದಲ್ಲಿ ಭಾಗವಹಿಸಬೇಕು ಅನ್ನೋದು ಮಹಾತ್ಮ ಗಾಂಧಿಯವರ ಮುಂದಾಲೋಚನೆ ಆಗಿರ್ತದೆ. ಆದರೆ ಇತ್ತೀಚೆಗೆ ಅದು ದುರ್ಬಳಕೆ ಆಗ್ತಾ ಇದೆ ಅನ್ನೋದನ್ನು ಈ ಕೆಲವು ವಿಚಾರಗಳನ್ನ ಇಲ್ಲಿ ಬರೀಬೇಕಾಗ್ತದೆ. ಮುಂದಿನ ಯೋಗಾಭ್ಯಾಸದ ಪ್ರಯೋಜನಗಳು. ಯೋಗ ದಿನಾಚರಣೆ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. 2017 ಜೂನ್ 21ನೇ ತಾರೀಕು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅವರು ಮಾಡ್ತಾ ಹೋಗ್ತಾರೆ. ಇಲ್ಲಿವರೆಗೂ ನಾವು ಆ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಿದ್ದೀವಿ. ಕೇವಲ ಭಾರತದಲ್ಲಿ ಅಲ್ಲಲ್ಲ, ಇಡೀ ಪ್ರಪಂಚದಾದ್ಯಂತ. ಯಾಕೆ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಋಷಿಮುನಿಗಳು 100 ವರ್ಷ ಬದುಕ್ತಾ ಇದ್ರು. ಯಾಕೆ ಅಂದರೆ ಅವರು ಹೆಚ್ಚು ಮಾತನಾಡ್ದೇ ಧ್ಯಾನವನ್ನು ಮಾಡ್ತಾಯಿದ್ರು.
ಆವಾಗ ಏನಾಗ್ತದೆ, ಹೆಚ್ಚು ಮಾತನಾಡಿದಾಗ ಆಯಸ್ಸು ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆ ಧ್ಯಾನವನ್ನು ಮಾಡ್ತಾ ಇದ್ದಾಗ ಅವನ ಆಯಸ್ಸು ಹೆಚ್ಚಾಗ್ತಾ ಹೋಗ್ತದೆ, ಜೊತೆಗೆ ಅವನ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ ಅನ್ನೋದನ್ನು ಯೋಗಾಭ್ಯಾಸದಲ್ಲಿ ನಾವು ಪ್ರಯೋಜನದಲ್ಲಿ ತೋರಿಸ್ಬೋದು. ಆಮೇಲೆ ಜೈವಿಕ ಇಂಧನ ಮತ್ತು ದೇಶದ ಪ್ರಗತಿ. ಜೈವಿಕ ಇಂಧನ ಮತ್ತು ಜೀವಕ ಇಂಧನ ಎನ್ನುವಂತಹ ಪದ್ಯ ಭಾಗ ಇದೆ ಪ್ರಥಮ ಪೀಸಿನಲ್ಲಿ. ಆ ಪದ್ಯ ಭಾಗದ ವಿಚಾರಗಳನ್ನು ನಾವು ಇಲ್ಲಿ ಬಳಸ್ತಾ ಹೋಗಬೇಕು. ಈಗ ನಾವು ಏನು ಮಾಡ್ತಾ ಇದ್ದೀವಿ, ಪೆಟ್ರೋಲಿಯಂ ಮುಗಿದು ಹೋಗುವ ಸಂಪನ್ಮೂಲಗಳು ಇದಾವಲ್ವ, ಮುಗಿದು ಹೋಗುವ ಸಂಪನ್ಮೂಲಗಳನ್ನು ಮುತ್ತು, ರತ್ನ, ವಜ್ರ, ವೈಡೂರ್ಯ, ಪೆಟ್ರೋಲಿಯಂ ಇವೆಲ್ಲ ಮುಗಿದು ಹೋಗುವ ಸಂಪನ್ಮೂಲಗಳು, ಇವನ್ನ ನಾವು ಇವತ್ತು ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ. ಅದೇ ಸೂರ್ಯನ ಕಿರಣಗಳು ಎಷ್ಟೇ ಖಾಲಿ ಮಾಡಿದ್ರೂ ಅದು ಖಾಲಿ ಆಗಲ್ಲ. ಆ ಥರದವನ್ನು ನಾವು ಹೆಚ್ಚು ಹೆಚ್ಚು ಬಳಸ್ತಾ ಹೋಗಬೇಕು. ಉಳುಮೆ ಮಾಡೋದಕ್ಕೆ ಟ್ರ್ಯಾಕ್ಟರ್ಗೆ ಬದಲಾಗಿ ಎತ್ತುಗಳನ್ನ ಬಳಸೋದು, ಅಡುಗೆ ಮಾಡೋದಕ್ಕೆ LPGಗೆ ಬದಲಾಗಿ ಗೋಬರ್ ಗ್ಯಾಸನ್ನು ಬಳಸ್ತಕ್ಕಂಥದ್ದು, ಈ ರೀತಿಯಾದ ವಿಚಾರಗಳನ್ನ ನೀವಿಲ್ಲಿ ಬರೆದಾಗ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಮುಂದಿನ ಪ್ರಶ್ನೆ, ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ. ಭಾರತ ಐತಿಹಾಸಿಕ ಸ್ಥಳಗಳನ್ನು ಹೊಂದಿರೋದ್ರಲ್ಲಿ ಮುಂಚೂಣಿಯಲ್ಲಿದೆ, ಇದು ಇಡೀ ಪ್ರಪಂಚದಲ್ಲೇ. ಅಜಂತ, ಎಲ್ಲೋರ, ಬೇಲೂರು, ಹಳೇಬೀಡು, ಹಂಪಿ, ಬಯಲುಸೀಮೆಯ ವಸ್ತು ಸಂಗ್ರಹಾಲಯ ಅಂತೇಳಿ ಕರಿತೀವಿ ಹಂಪಿನ ಅಲ್ವಾ. ಆಮೇಲೆ ಕೊನಾರ್ಕು, ಸೂರ್ಯ ದೇವಾಲಯ, ಗುಜರಾತಿನ ಸೋಮನಾಥ ದೇವಾಲಯ, ಕೇದಾರನಾಥ, ಇವೆಲ್ಲ ನಮಗೆ ಮುಖ್ಯವಾಗಿರ್ತಕ್ಕಂಥವು. ಆಮೇಲೆ ಮಧುರೈ, ಅಜಂತ, ಎಲ್ಲೋರ ಇವೆಲ್ಲವೂ ಕೂಡ ನಮಗೆ ಐತಿಹಾಸಿಕ ಸ್ಥಳಗಳಾಗಿ ಕಂಡು ಬರ್ತವೆ. ಇತಿಹಾಸಕಾರರು ರಾಜರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಐತಿಹಾಸಿಕ ಸ್ಥಳಗಳು ಅಂತೇಳಿ ಅವ್ರನ್ನ ಕರಿತೀವಿ. ಪಟ್ಟದಕಲ್ಲಾಗಿರ್ಬೋದು, ಇವೆಲ್ಲವನ್ನು ವಿಚಾರಗಳ ಬಗ್ಗೆ ನೀವು ಬರೀಬೇಕಾಗ್ತದೆ. ಇತ್ತೀಚೆಗೆ ಅವನ್ನ ಯಾವ ರೀತಿಯಾಗಿ ನಾಶ ಆಗ್ತಿದ್ದಾವೆ ಅಂತ. ಅದಕ್ಕೋಸ್ಕರನೇ ಯುನೆಸ್ಕೋ ಎನ್ನುವಂಥ ಒಂದು ಸಂಸ್ಥೆ ಹುಟ್ಕೊಂಡಿದೆ. ವಿಶ್ವ ಪರಂಪರಾ ತಾಣಪಟ್ಟಿ ಅಂತೇಳಿ ಕರಿತೀವಿ. ವಿಶ್ವ ಪರಂಪರಾ ತಾಣಪಟ್ಟಿಗೆ ಎಷ್ಟು ಪ್ರದೇಶಗಳು ಸೇರಿಕೊಂಡಿದ್ದಾವೆ ಆ ವಿಚಾರಗಳನ್ನೆಲ್ಲ ನೀವು ಬರೀಬೇಕಾಗ್ತದೆ. ಪರಿಸರ ಪಶ್ಚಿಮ ಘಟ್ಟಗಳು ಇವಾಗ ಯುನೆಸ್ಕೋ ಪಟ್ಟಿನಲ್ಲಿ ಸೇರಿಕೊಂಡಿದೆ, ನಮ್ಮ ಹಂಪಿ ಸೇರಿಕೊಂಡಿದೆ, ಪಟ್ಟದಕಲ್ಲು ಸೇರಿಕೊಂಡಿದೆ. ಇವೆಲ್ಲ ವಿಚಾರಗಳನ್ನ ನೀವು ಇಲ್ಲಿ ಬರೀಬೇಕಾಗ್ತದೆ. ಮುಂದಿನ ಪ್ರಶ್ನೆ, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಭಾರತ. ಬಾಹ್ಯಾಕಾಶದಲ್ಲಿ ನಾವು ತುಂಬ ಮುಂಚೂಣಿಯಲ್ಲಿದ್ದೀವಿ. ನಾಸಾ ಸಂಸ್ಥೆ ಇದೆ, ಜೊತೆಗೆ ಇಸ್ರೋ ಇದೆ ನಮ್ಮ ಭಾರತದಲ್ಲಿ. ನಾಸಾ ಅಮೇರಿಕದ್ದು, ಇಸ್ರೋ ಭಾರತದ್ದು. ಇಸ್ರೋ ಇತ್ತೀಚೆಗೆ ಏನೇ ಮಾಡ್ತಾ ಇದೆ, ಶ್ರೀಹರಿಕೋಟದಲ್ಲಿ ತನ್ನ ಒಂದು ಸಂಸ್ಥೆಯನ್ನು ಒಳಗೊಂಡಿದೆ. ಅದರ ಆಡಳಿತ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥದ್ದು, ಪೀಣ್ಯ. ಈ ಎಲ್ಲ ವಿಚಾರಗಳನ್ನ ನೀವು ಇಲ್ಲಿ ಬರೆಸಬೇಕಾಗ್ತದೆ. ಜೊತೆಗೆ ಇವಾಗಿರ್ತಕ್ಕಂತಹ ಇಸ್ರೋದ ಅಧ್ಯಕ್ಷರು, ಅವರ ಹೆಸರು, ಅದನ್ನು ಕೂಡ ನೀವಲ್ಲಿ ಬರೀಬೇಕಾಗ್ತದೆ. ಜೊತೆಗೆ ನಾವೇನು ಮಾಡಿದ್ದೀವಿ, ಚಂದ್ರನ ದಕ್ಷಿಣ ತುದಿಗೆ ನಾವು ಈಗಾಗಲೇ ಉಪಗ್ರಹಗಳನ್ನು ಉಡಾವಣೆ ಮಾಡಿದ್ದೀವಿ. ಜೊತೆಗೆ ಅದು ಯಶಸ್ಸು ಕೂಡ ಆಗೈತೆ. ಈ ಎಲ್ಲ ವಿಚಾರಗಳನ್ನ ನೀವು ಇಲ್ಲಿ ಬಾಹ್ಯಾಕಾಶದ ತಂತ್ರಜ್ಞಾನ ಮತ್ತು ಭಾರತ ಎನ್ನುವಂಥ ವಿಚಾರಕ್ಕೆ ಪ್ರಬಂಧಕ್ಕೆ ಬರೀಬೇಕು. ಮತ್ತು ಕ್ರೀಡೆ ಮತ್ತು ಆರೋಗ್ಯ. ಮುಂದಿನ ಪ್ರಶ್ನೆ, ಆಟ ಆಡ್ತಾ ಇದ್ದಾಗ ಆರೋಗ್ಯ ಅನ್ನೋದು ಉತ್ತಮವಾಗಿರ್ತದೆ. ಯಾಕಂದರೆ ಆರೋಗ್ಯವೇ ಭಾಗ್ಯ. ಈಗ ಮಕ್ಕಳು ಆಟ ಆಡಿ ಬೆಳೀತಾ ಇರ್ತಾರೆ, ಅವರು ಆರೋಗ್ಯವಾಗಿರ್ತಾರೆ. ಯಾಕೆಂದರೆ ಆಟ ಆಡ್ತಿರ್ತಾರೆ ಅವ್ರು ಯಾವಾಗಲೂ ಅಷ್ಟೇ. ಆಟ ಆಡಿದಾಗ ಏನಾಗ್ತದೆ, ಕ್ರೀಡೆಯನ್ನು ಆಡಿದಾಗ ನಮ್ಮ ಇಡೀ ದೇಹ ಅನ್ನೋದು ಚಲನೆಯಲ್ಲಿ ತೊಡಗಿರ್ತದೆ. ಆವಾಗ ರಕ್ತ ಸಂಚಲನೆ ಆಗಿರ್ಬೋದು, ನಮ್ಮ ಏಕಾಗ್ರತೆ ಆಗಿರ್ಬೋದು, ಅವೆಲ್ಲ ನಮ್ಮ ಹತೋಟಿಯಲ್ಲಿ ಇರ್ತವೆ. ಈ ವಿಚಾರಗಳನ್ನ ನೀವು ಕ್ರೀಡೆ ಮತ್ತು ಆರೋಗ್ಯಕ್ಕೆ ಬರಿಬೋದು. ಆಮೇಲೆ ಮೂಢನಂಬಿಕೆ ಪ್ರಶ್ನೆ. ಮೂಢನಂಬಿಕೆ, ಇತ್ತೀಚೆಗೆ ಒಬ್ಬ ನಾಗರಿಕ ಮನುಷ್ಯ ಆದವನು ಏನು ಮಾಡ್ತಾ ಇದ್ದಾನೆ, ಮೂಢನಂಬಿಕೆಗಳಿಗೆ ಬಲಿಯಾಗ್ತಿರ್ತಕ್ಕಂಥದ್ದು. ಹುಷಾರಿಲ್ಲ ಅಂದರೆ ತಾಯ್ತ ಹಾಕೋದು, ನಿಂಬೆಹಣ್ಣು ಮಂತ್ರಿಸೋದು, ದೃಷ್ಟಿ ಆದರೆ ಪೊರ್ಕೆ ಮಂತ್ರಿಸೋದು ಅಲ್ವಾ, ಈ ಥರದವೆಲ್ಲ ಮೂಢನಂಬಿಕೆಯಲ್ಲಿ ಬರ್ತವೆ. ಅವು ಇತ್ತೀಚೆಗೆ ಹೆಚ್ಚಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅವುಗಳನ್ನು ವಿಚಾರಗಳನ್ನು ನೀವು ಬರೀಬೇಕಾಗ್ತದೆ. ಉದಾಹರಣೆಗೆ ನಿಮಗೆ ಮುಟ್ಟಿಸಿಕೊಂಡವನು ಗದ್ದೆ ಭಾಗದಲ್ಲೇ ಇದೆ. ಅವಳೇನು ಹೇಳ್ತಾಳೆ, ಸಿದ್ಧಲಿಂಗಿ ವೈಜ್ಞಾನಿಕವಾಗಿ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಲ್ಲ ಮಗು ಹುಷಾರಿಲ್ದಾಗ. ಅವಳು ಹೇಳೋದು ಶಿವನೂರು ಸ್ವಾಮಿಗಳಿಗೆ ತೋರಿಸೋಣ ಅಂತ. ಅದು ಮೂಢನಂಬಿಕೆ ತಾನೇ. ಈ ಥರದ ವಿಚಾರಗಳನ್ನ ನೀವು ಇಲ್ಲಿ ಬರೀಬೇಕಾಗ್ತದೆ. ಮುಂದೆ ವ್ಯಕ್ತಿತ್ವ ರೂಪಗಳಲ್ಲಿ ಪುಸ್ತಕಗಳ ಪಾತ್ರ. ಬದುಕನ್ನು ಪ್ರೀತಿಸಿದ ಸಂತ, ಗದ್ಯ ಭಾಗದಲ್ಲಿ ಅಬ್ದುಲ್ ಕಲಾಂ ಹೇಳ್ತಾರೆ, ಒಬ್ಬ ವ್ಯಕ್ತಿ ವಿಶೇಷವಾದ ಅಧ್ಯಯನವನ್ನು ಮಾಡಿದಾಗ ಅವನು ಎಷ್ಟು ಮಟ್ಟಿಗೆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೋದು ಅನ್ನೋದು ಕೂಡ ವಿಚಾರಗಳನ್ನ ನೀವು ಅಲ್ಲಿ ಬರೀಬೇಕಾಗ್ತದೆ. ವೃದ್ಧಾಶ್ರಮಗಳ ಹೆಚ್ಚಳ ಮತ್ತು ಭಾರತೀಯ ಸಮಾಜ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಆಶ್ರಮಕ್ಕೆ ಸೇರಿಸಿ ಕೆನಡಾಗೋ, ಅಮೆರಿಕಾಗೋ, ಆಸ್ಟ್ರೇಲಿಯಾಗೋ ಹೋಗಿ ಬದುಕ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ರಾಜಕುಮಾರ ಸಿನಿಮಾ ಅಂತ ಕನ್ನಡದಲ್ಲಿ ಬಂತು, ಅದರಲ್ಲೆಲ್ಲ ತೋರಿಸಿದರೆ ಈ ಥರದ ವಿಚಾರಗಳನ್ನು ನೀವು ಬರೀಬೇಕಾಗ್ತದೆ. ಒಬ್ಬ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ಪುಲಿಗೆರೆ ಸೋಮನಾಥ ಹೇಳೋದು ಮಗನ ಕರ್ತವ್ಯ ಅದು. ಒಂದು ವೇಳೆ ಅಂಥ ಮಕ್ಕಳಿಲ್ಲ ಇದ್ದರೂ ಕೂಡ ನೋಡ್ಕೊಳ್ಳಿಲ್ಲ ಅಂದರೆ ಅವರೆಲ್ಲ ವ್ಯರ್ಥ ಅಂತ ಹೇಳ್ತಾನಲ್ವಾ, ಆ ವಿಚಾರಗಳನ್ನ ಬರೀಬಹುದು.
ನನ್ನ ಬಾಲ್ಯದ ನೆನಪು, ನಿಮ್ಮ ಬಾಲ್ಯಕ್ಕೆ ಏನೇನು ಇಲ್ಲಿವರೆಗೂ ಹುಟ್ಟಿ ಬೆಳೆದಾಗ ಆಗೈತೆ ಅಷ್ಟೆಲ್ಲ ವಿಚಾರಗಳನ್ನು ಅಲ್ಲಿ ಮೆಲುಕು ಹಾಕಿ ಬರೀಬಹುದು. ಮಾನವ ಮತ್ತು ವನ್ಯಜೀವಿ ಸಂಘರ್ಷ. ಇವತ್ತು ಕಾಡನ್ನೆಲ್ಲ ನಾಶ ಮಾಡ್ತಾ ಇದ್ದೀವಿ, ಹಾಗಾಗಿ ಪ್ರಾಣಿಗಳೆಲ್ಲ ಏನು ಮಾಡ್ತಾ ಇದ್ದಾವೆ, ಊರಿನ ಕೋಣೆಯಿಂದ ಬರೋದಕ್ಕೆ ಶುರುವಾಗ್ತಾ ಇದ್ದಾವೆ. ಕರಡಿ ಆಗಿರ್ಬೋದು, ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಆನೆ ಆಗಿರ್ಬೋದು. ಇತ್ತೀಚೆಗೆ ನಾವು ಸಕಲೇಶ್ಪುರ, ಹಾಸನ್ನು, ಚಿಕ್ಕಮಗಳೂರು ಇಲ್ಲೆಲ್ಲ ಇದೆ, ಆನೆಗಳ ಕಾಟ ಜಾಸ್ತಿ ಆಗ್ತಾ ಇದೆ ಅಂತ. ಯಾಕೆಂದರೆ ಮನುಷ್ಯ ಕಾಡನ್ನು ಒತ್ತುವರಿ ಮಾಡಿಕೊಂಡು ಅರಣ್ಯ ಪ್ರದೇಶವನ್ನೆಲ್ಲ ನಾಶ ಮಾಡಿಬಿಟ್ಟು ಸಂಪೂರ್ಣವಾಗಿ ನಾಡನ್ನಾಗಿ ಪರಿವರ್ತನೆ ಮಾಡಿಕೊಡ್ತಾ ಇದ್ದಾನೆ. ಉದಾಹರಣೆಗೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಗದ್ಯ ಭಾಗದಲ್ಲಿರ್ತಕ್ಕಂತಹ ವಿಚಾರಗಳನ್ನ ಬರೆಯೋದು ಸೂಕ್ತ. ಮುಂದಿನ ಪ್ರಶ್ನೆ, ಅಂತರ್ಜಲ ಬಳಕೆ ಮತ್ತು ಸಂರಕ್ಷಣೆ. ನಾವು ಸಾವಿರ ಅಡಿ ಹಾಕ್ಸಿ ಬೋರ್ವೆಲ್ ಹಾಕ್ಸಿರೋ ಇತ್ತೀಚೆಗೆ ನೀರನ್ನೋದು ಸಿಗ್ತಾ ಇಲ್ಲ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಇವತ್ತು ಜನ ಯಥೇಚ್ಛವಾಗಿ ನೀರನ್ನು ಬಳಸಿ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಸಂರಕ್ಷಣೆಯನ್ನು ಮಾಡಲೇಬೇಕು. ಈಗ ಮನೆ ಚಾವಣಿಯಿಂದ ನೀರು ಬರ್ತದೆ, ಅದನ್ನೇ ನಾವು ಮನೆ ಉಪಯೋಗಕ್ಕೂ ಬಳಸ್ಬೋದು. ಆ ಥರದ ವಿಚಾರಗಳನ್ನ ನೀವಲ್ಲಿ ಬರೀಬೇಕು. ನೀರಿನ ಮೂಲಗಳ ಸಂರಕ್ಷಣೆಯ ಅಗತ್ಯ, ಇದು ಸೇಮ್. ಮುಂದಿನ ಪ್ರಶ್ನೆ, ಪಠ್ಯೇತರ ಚಟುವಟಿಕೆ ಮತ್ತು ವಿದ್ಯಾರ್ಥಿಯ ಬದುಕು. ಪಠ್ಯೇತರ ಚಟುವಟಿಕೆ ಅಂತಂದ್ರೆ ಏನು? ಈಗ ಕಲಾಭೂಮಿಯಲ್ಲಿ ಕಲಾರಂಗದಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು, ಅಥವಾ ತನ್ನನ್ನು ತಾನು ಒಬ್ಬ ಬರಹಗಾರನಾಗ್ಬೋದು, ಅಥವಾ ಒಬ್ಬ ಹಾಡುಗಾರನಾಗ್ಬೋದು, ಅಥವಾ ಒಬ್ಬ ನೃತ್ಯಗಾರನಾಗ್ಬೋದು. ಈ ಥರದ ವಿಚಾರಗಳನ್ನ ನೀವಿಲ್ಲಿ ಬರೀಬೇಕಾಗುತ್ತೆ. ಪಠ್ಯೇತರ ಚಟುವಟಿಕೆ ವಿದ್ಯಾರ್ಥಿಯ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಕಂಪ್ಯೂಟರ್ ಸಾಕ್ಷರತೆ ಮತ್ತು ಆಧುನಿಕ ಜಗತ್ತು. ಇತ್ತೀಚೆಗೆ ನಮಗೆ ಕಂಪ್ಯೂಟರಿನ ಜ್ಞಾನ ತಿಳುವಳಿಕೆ ಇಲ್ಲ ಅಂತಂದರೆ ನಾವು ಅನಾಗರಿಕರು ಅಂತಲೇ ಅರ್ಥ. ನಾವು ಓದಿರ್ಬೋದು, ಬರ್ದಿರ್ಬೋದು, ಆದರೆ ಕಂಪ್ಯೂಟರಿನ ಜ್ಞಾನ ತಿಳುವಳಿಕೆ ಇಲ್ಲ ಅಂತಂದರೆ ಆವಾಗ ಒಬ್ಬ ವ್ಯಕ್ತಿ ಏನಾಗ್ತಾನೆ, ಅನಕ್ಷರಸ್ಥ ಅನ್ನೋ ರೀತಿ ಇವತ್ತು ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಇವಾಗೆಲ್ಲ AI ಟೆಕ್ನಾಲಜಿ ಬಂದಿದೆ, ಕೃತಕ ಬುದ್ಧಿಮತ್ತೆ. ಈ ಥರದ ಟೆಕ್ನಾಲಜಿ ಇರಬೇಕಾದ್ರೆ ನಮಗೆ ಇದರ ಅವಶ್ಯಕತೆ ಬೇಕೇ ಬೇಕು ಅನ್ನೋದನ್ನು ತಿಳಿಸ್ಬೇಕಾಗ್ತದೆ. ಸಾಮಾಜಿಕ ಧಾರಣಗಳು ಮತ್ತು ಅವುಗಳ ಪರಿಣಾಮಗಳು, ಸೋಷಿಯಲ್ ಮೀಡಿಯಾ ಅಂತೇಳಿ ಕರಿತೀವಿ. ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟ್ಟರು, ಇನ್ಸ್ಟಾ ಇವೆಲ್ಲ ಇತ್ತೀಚೆಗೆ ಏನು ಪರಿಣಾಮಗಳು ಬೀರ್ತಾ ಇದ್ದಾವೆ. ಮಕ್ಕಳು ಅದರಿಂದ ಎಷ್ಟೋ ಜನ ತನ್ನ ಪ್ರಾಣವನ್ನೇ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿಗೆ ಬಂದು ಹೋಗಿದ್ದಾರೆ. ಜೊತೆಗೆ ಏನು ಬ್ಯಾಂಕ್ ಅಕೌಂಟಲ್ಲಿರ್ತಕ್ಕಂಥ ಹಣಗಳನ್ನು ಬಹಳ ಸುಲಭವಾಗಿ ಟ್ರಾನ್ಸ್ಫರ್ ಮಾಡತಕ್ಕಂಥದ್ದು, ಇದೆಲ್ಲ ವಿಚಾರಗಳು ನಾವು ಸಾಮಾಜಿಕ ಧಾರಣಗಳಲ್ಲಿ ಮಾಡ್ತಾಯಿದ್ದೀವಿ. ಆ ವಿಚಾರಗಳನ್ನ ನೀವು ಅಲ್ಲಿ ಬರೀಬೇಕು. ಆಮೇಲೆ ರಕ್ತದಾನ, ಏಕತ್ರದಾನ, ದೇಹದಾನಗಳು. ಒಬ್ಬ ಮನುಷ್ಯ ಸತ್ತೋದ್ಮೇಲೆ ಏನಾಗ್ತಾನೆ, ಅವನು ವ್ಯರ್ಥ ಆಗ್ತಾವನು. ಅವನ ಅಂಗಗಳು, ಕಣ್ಣು ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು ಅಲ್ವಾ, ಅಂಥವನ ಹೃದಯ ಆಗಿರ್ಬೋದು, ಅವನ್ನು ಬೇರೆಯವರಿಗೆ ಕೊಟ್ಟಾಗ ಒಂದು ಪ್ರಾಣ ಅನ್ನೋದು ಉಳಿತದೆ ಅಲ್ವಾ. ಈ ಥರದ ವಿಚಾರಗಳನ್ನ ನೀವು ಅಲ್ಲಿ ಬರೀಬೇಕು. ಸ್ವಚ್ಛತೆ ನಮ್ಮ ಉಸಿರು, ಇದಾಗಲೇ ಹೇಳಿದ್ದೀನಿ. ಡಿಜಿಟಲ್ ಯುಗದಲ್ಲಿ ನಮ್ಮ ಭಾಷೆಯ ಅಸ್ತಿತ್ವತೆ. ನಮ್ಮ ಭಾಷೆಯನ್ನು ಕೂಡ, ಅಂದರೆ ನಮ್ಮ ಭಾಷೆ ಅಂದರೆ ಕನ್ನಡ ಭಾಷೆ, ಪ್ರಾದೇಶಿಕ ಭಾಷೆನೂ ಆಗ್ಬೋದು. ನುಡಿ ಅಂತ ಏನು ಕರಿತೀವಿ, ಆ ನುಡಿನಲ್ಲಿ ನಾವು ಇವತ್ತು ಕನ್ನಡ ಭಾಷೆಯನ್ನು ನೋಡ್ತಾ ಹೋಗ್ತೀವಿ. ಯಾಕೆಂದರೆ ಪ್ರಪಂಚದಲ್ಲೇ 24ನೇ ಭಾಷೆ ಅಂತಂದರೆ ಕನ್ನಡ. ಹಾಗಾಗಿ ಕನ್ನಡ ಭಾಷೆಯನ್ನು ನಾವು ಈ ಒಂದು ಕಂಪ್ಯೂಟರ್ ಡಿಜಿಟಲ್ ಯುಗದಲ್ಲಿ ನಾವು ಅದನ್ನು ಬಳಸ್ಬೋದು. ಆ ವಿಚಾರಗಳನ್ನ ಹೇಗೆ ಬಳಸ್ಬೋದು ಅನ್ನೋದನ್ನು ಬರೀಬೇಕು. ಕೋಮು ಸೌಹಾರ್ದ ಮತ್ತು ದೇಶದ ಉಳಿವು. ಕೋಮು ಅಂತಂದರೆ ಅಂತರ್ಧರ್ಮಗಳ ವಿಚಾರಗಳು. ಹಿಂದೂ, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಈ ರಾಜಕಾರಣಿಗಳು ಇತ್ತೀಚೆಗೆ ಧರ್ಮಗಳನ್ನು ಎತ್ತುಕಟ್ಟಿ ತಮ್ಮ ಒಂದು ಕೆಲಸಗಳನ್ನು ಹೇಗೆ ಸಾಧಿಸ್ಕೊಳ್ತಾ ಇದ್ದಾರೆ ಅವೆಲ್ಲ ಇವಾಗ ನೀವು ಬರೀಬೋದು. ಚಿಕ್ಕಮಗಳೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ದತ್ತಾಪೀಠ ಏನಿದೆ ಚಿಕ್ಕಮಗಳೂರಲ್ಲಿ, ಆ ಸಂದರ್ಭದಲ್ಲಿ ಏನೆಲ್ಲ ಗಲಾಟೆಗಳಾಗ್ತಿರ್ತವೆ. ಅಥವಾ ಬೆಳಗಾವಿನಲ್ಲಿ ಗಣೇಶ ಹಬ್ಬವನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಘಟನೆಗಳಾಗ್ತಿರ್ತವೆ, ಅವೆಲ್ಲ ನೀವು ಈ ಕೋಮು ಸೌಹಾರ್ದದಲ್ಲಿ ಬರೀಬೋದು. ವಿಪತ್ತು ನಿರ್ವಹಣೆ ಮತ್ತು ಕಾಲ್ತುಳಿತದ ಸಾವುಗಳು. ಇತ್ತೀಚೆಗೇನು RCB ಗೆದ್ದಂತಹ ಸಂದರ್ಭದಲ್ಲಿ ಕಾಲ್ತುಳಿತದಲ್ಲಿ ಎಷ್ಟೊಂದು ಜನ ಸುಮಾರು 11 ಜನ ಸಾವಿಗೀಡಾದರು. ಇದೇನಾಗ್ತದೆ, ನಾಗರಿಕ ಒಂದು ಸಮಾಜದಕ್ಕೆ ತಲೆ ತಗ್ಗಿಸುವಂಥ ಕೆಲಸಗಳು, ಒಂದು ಸೆಕ್ಯೂರಿಟಿ ಕೊಡೋಕ್ಕಾಗಲಿಲ್ಲ ಅಂಥ ಸಂದರ್ಭದಲ್ಲಿ ಈ ಥರದ ಸಮಸ್ಯೆಗಳು ನಮಗೆ ಆಗ್ತವೆ. ಈ ವಿಚಾರಗಳು ಬರೀಬೇಕು. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮಟ್ಟಿಗೆ. ಡಾಕ್ಟರ್ ರಾಧಾಕೃಷ್ಣನ್ ಆಗಿರ್ಬೋದು, ರಾಧಾಪುರ ರಾಷ್ಟ್ರಪತಿ ಆಗೋಕ್ಕೆ ಅವರಲ್ಲಿ ಏನು ಶಿಕ್ಷಕರು ಒಬ್ಬ ಇಂಜಿನಿಯರ್ನು, ಒಬ್ಬ ಲಾಯರ್ನು, ಒಬ್ಬ ಡಾಕ್ಟರ್ನು, ಇವರೆಲ್ಲರನ್ನೂ ತಯಾರು ಮಾಡೋನು ಒಬ್ಬ ಶಿಕ್ಷಕ. ಈಗ ಕೇವಲ ಪಾಠ ಮಾಡೋನೇ ಶಿಕ್ಷಕ ಅಂತಲ್ಲ, ಈಗ ಡ್ರೈವಿಂಗ್ ಕೆಲಸ ಕಲಿಸ್ತಾ ಇದ್ದಾನೆ, ಅವನು ಒಬ್ಬನೇ ಶಿಕ್ಷಕನೇ ಅವನಿಗೆ ಅಲ್ವಾ. ಅಥವಾ ಒಂದು ಬಂಗಾರ ತಯಾರು ಮಾಡೋದು ಹೆಂಗೆ, ಅಥವಾ ಒಡವೆ ವಸ್ತುಗಳನ್ನು ಮಾಡೋದು ಹೆಂಗೆ, ಅದನ್ನು ತಿಳಿಸ್ಕೊಡೋನು ಅವನು ಒಬ್ಬ ಶಿಕ್ಷಕನೇ ಆ ವೃತ್ತಿಯಲ್ಲಿ. ಆ ಥರದ ವಿಚಾರಗಳನ್ನ ನೀವು ಇಲ್ಲಿ ಬರೀಬೇಕಾಗ್ತದೆ. ಇಷ್ಟು ನಿಮಗೆ ಪ್ರಬಂಧ. ಇನ್ನು ಪತ್ರಲೇಖನಕ್ಕೆ ವೈಯಕ್ತಿಕ ಪತ್ರಲೇಖನನೂ ಕೊಡ್ತಾನೆ, ವ್ಯಾವಹಾರಿಕ ಪತ್ರಲೇಖನನೂ ಕೊಡ್ತಾನೆ. ಇದರಲ್ಲಿ ಯಾವುದಾದ್ರೂ ಒಂದು ಪತ್ರಲೇಖನವನ್ನು ನೀವು ಬರೀಬೇಕು. ವೈಯಕ್ತಿಕ ಪತ್ರಲೇಖನಕ್ಕೆ
ಕ್ಷೇಮ ಶ್ರೀ ದಿನಾಂಕ ಇವರಿಂದ ತೀರ್ಥರೂಪು ತಂದೆಯವರಿಗೆ ಪತ್ರದ ಒಡಲು 3 ಪ್ಯಾರಾದಲ್ಲಿ ಬರೆಯಿರಿ. ಆಮೇಲೆ ಇವರಿಗೆ ಎಡಗಡೆ ಇರಬೇಕು. ಯಾರು ಅಡ್ರೆಸ್ ಕೊಟ್ಟಿರ್ತಾರೋ ಅವ್ರಿಗೆ ಬರೀರಿ. ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ನಿಮ್ಮ ಸೈನ್ ಹಾಕಿದ್ರೆ ಸಾಕು. ಇಷ್ಟು ಇದು ವೈಯಕ್ತಿಕ ಪತ್ರ ಬರೆಯುವಂಥ ಶೈಲಿ. ಕ್ಷೇಮ ಶ್ರೀ ದಿನಾಂಕ ಇವರಿಂದ ಬಲಗಡೆ ಇರಬೇಕು, ತೀರ್ಥರೂಪ ತಂದೆಯವರಿಗೆ. ಅದಾದಮೇಲೆ ಪತ್ರದ ಒಡಲು 3 ಪ್ಯಾರಾದಲ್ಲಿರಬೇಕು, ಎಡಗಡೆ ಇವರಿಗೆ, ಆಮೇಲೆ ಇಂತಿ ತಮ್ಮ ವಿಶ್ವಾಸಿ ಅಂತ ಬಲಗಡೆ ಸೈನ್ ಮಾಡಬೇಕು. ಇದು ವೈಯಕ್ತಿಕ ಪತ್ರ. ವ್ಯಾವಹಾರಿಕ ಪತ್ರ ಕೇಳಿದ್ರೆ ಇವರಿಂದ ಇವರಿಗೆ ಮಾನ್ಯರೇ, ವಿಷಯ, ಪತ್ರದ ಒಡಲು 3 ಪ್ಯಾರಾ, ಕೊನೆಗೆ ವಂದನೆಗಳು. ಬಲಗಡೆ ದಿನಾಂಕ, ಸ್ಥಳ, ಇಂತಿ ತಮ್ಮ ವಿಶ್ವಾಸಿ. ಕೆಳಗಡೆ ಬಲಗಡೆ ಇಂತಿ ತಮ್ಮ ವಿಶ್ವಾಸಿ. ಇದು ವ್ಯಾವಹಾರಿಕ ಪತ್ರ. ಮೊದಲು ಇವರಿಂದ, ಆಮೇಲೆ ಇವರಿಗೆ, ಆಮೇಲೆ ಮಾನ್ಯರೇ, ಆಮೇಲೆ ವಿಷಯ. ಯಾವ ಇದನ್ನು ಕುರಿತು ಅಂತ ವರ್ಗಾವಣೆ ಪ್ರಮಾಣ ಪತ್ರ ಕೋರಿ ಅಂತನೋ. ಪತ್ರದ ಒಡಲು 3 ಪ್ಯಾರಾದಲ್ಲಿ ಬರೀರಿ. ಕೊನೆಗೆ ವಂದನೆಗಳು. ಬಲಗಡೆ ದಿನಾಂಕ, ಸ್ಥಳ ಇರಲಿ, ಬಲಗಡೆ ಕೆಳಗಡೆ ನಿಮ್ಮ ಸಹಿ ಇರಬೇಕು. ದಿನಾಂಕ ಸ್ಥಳನ ತಂದು ಇಲ್ಲೆಲ್ಲ ಮಧ್ಯಕ್ಕೆ ಹಾಕೋದಲ್ಲ, ಅದು ತಪ್ಪು. ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ, ಇಷ್ಟು ಹಿಂಗೆ ಇರಬೇಕು. ವಂದನೆಗಳು. ದಿನಾಂಕ, ಸ್ಥಳ ಬಲಗಡೆ, ಇಂತಿ ತಮ್ಮ ವಿಶ್ವಾಸಿ ಬಲಗಡೆ, ಪತ್ರದ ಒಡಲು 3 ಪ್ಯಾರಾದಲ್ಲಿರಬೇಕು. ಇಷ್ಟು ವ್ಯಾವಹಾರಿಕ ಪತ್ರ. ಇಷ್ಟು ನಿಮಗೆ ಭಾಷಾಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇಲ್ಲಿಗೆ ಇಂದಿನ ತರಗತಿಯನ್ನು ಮುಕ್ತಾಯ ಮಾಡೋಣ.